सो आज है एसएसएलसी का लास्ट एग्जाम जो है सोशल साइंस। तो चलिए जानते हैं स्टूडेंट्स की प्रिपरेशन कैसी है, आगे के प्लान्स क्या हैं वो भी जानते हैं उनसे। ನಿಮ್ಮ ಹೆಸರು? ನನ್ನ ಹೆಸರು ಅಂಜಲಿ ಆರ್. ಅಂಜಲಿ ಯಾವರು? ಮುತ್ತತ್ತಿ. ಮುತ್ತತ್ತಿ. ಎಷ್ಟು ಕಿಲೋಮೀಟರ್ ಅದು ಇಲ್ಲಿಂದ? ಎಷ್ಟು ಕಿಲೋಮೀಟರ್? 5 ಕಿಲೋಮೀಟರ್. 5 ಕಿಲೋಮೀಟರ್ ನಡ್ಕೊ ಬರ್ತೀರಾ ಅಥವಾ ಆಟೋಲಿ? ನಾವು ಒಂದೊಂದು ದಿವಸ ನಡ್ಕೊಂಡು ಬರ್ತೀವಿ, ಅರ್ಧ ಎರಡೂವರೆವರೆಗೆ. ಇಲ್ಲಾಂದ್ರೆ ಯಾರಕ್ಕೆಲ್ಲಾರು ಬಿಡ್ಸ್ಕೊತೀವಿ. ನಡ್ಕೊ ಬರಕ್ಕೆ ಏನು ತೊಂದರೆ ಇಲ್ವಾ? ಏನು ಇಲ್ಲ. ಏನಿಲ್ವಾ? ನಾವು ಎರಡೂವರೆ ಅಷ್ಟು ನಡ್ಕೊ ಬರ್ತೀವಿ. ಇಲ್ಲಾಂದ್ರೆ ಈ ಕಡೆ ಹೋಗ್ಬೇಕಾದ್ರೆ ಎರಡೂವರೆ ಗಂಟೆ ನಡ್ಕೊತೀವಿ. ಇಲ್ಲಾಂದ್ರೆ ಮನೇಲಿ ಯಾರಕ್ಕೆಲ್ಲಾರು ಬಿಡ್ಸ್ಕೊರೋದು. ಸರಿ, ಯಾವ್ದು ಎಕ್ಸಾಮ್ ಇವತ್ತು? ಇವತ್ತು ಸಮಾಜ ಲಾಸ್ಟ್ ಎಕ್ಸಾಮು. ಸೊ ಹೇಗಿದೆ ಪ್ರಿಪ್ರೇಷನ್? ಪ್ರಿಪ್ರೇಷನ್ ಚೆನ್ನಾಗೈತೆ. ಇನ್ನೂ ಸ್ವಲ್ಪ ಓದ್ಬೇಕಿತ್ತು. ಹೌದಾ? ಎಷ್ಟು ಮಾರ್ಕ್ಸ್ ಓದಿದ್ದೀರಾ? 20? ಮತ್ತೆ ಮುಂದೆ 70 ಮಾರ್ಕ್ಸ್. 70 ಇರೋದೇ 80 ಮಾರ್ಕ್ಸ್ ತಾನೆ? 70 ಮಾರ್ಕ್ಸ್ ಓದಿದ್ದೀರಾ? ಏನು ಅಂದಾಜು ಒಂದು 60 ಬರೀಬೋದಾ? ನೋಡೋದು ನಾವು ಬರೆಯೋದ್ ಮೇಲೆ ಡಿಪೆಂಡ್, ಅವ್ರು ಕರೆಕ್ಷನ್ ಮಾಡೋದ್ ಮೇಲೆ ಡಿಪೆಂಡ್. ಇನ್ನು ಎಷ್ಟು ಎಕ್ಸಾಮ್ ಆಗಿದೆ? ಬಗ್ಗೆ ಎಲ್ಲ ಚೆನ್ನಾಗಿ ಬರ್ತಿದ್ದೀರಾ? ಇನ್ನೆಲ್ಲ ಚೆನ್ನಾಗಿ. ಇದು ಇಂಗ್ಲಿಷ್ ಹೆಂಗಾಯ್ತು? ಇಂಗ್ಲಿಷ್ ಚೆನ್ನಾಗಿತ್ತು. ಇಂಗ್ಲಿಷ್ ತಾನೇ ಆಗಿದೆ ಇವಾಗಲೇ? ಇಲ್ಲ. ಮತ್ತೆ ಹಿಂದಿನಾ ಹೆಂಗಿತ್ತು? ಹಿಂದಿ ಚೆನ್ನಾಗಿತ್ತು. ಅದೇ ಸ್ಕೋರ್ ಕೊಡಲ್ಲ ಮತ್ತೆ ಗ್ರೇಡ್. ಸ್ಕೋರ್ ಕೊಡಲ್ಲ ಯಾಕೆ? ಗ್ರೇಡ್ ಹಿಂದಿನಿ ಇಲ್ಲ ನೋಡ್ತಾಳ ಬಿಡ. ಟೀಚರ್ ಜಯರಾಮ್ ಸರ್ ಅಂತ. ಸರ್ರಾ? ಯಾವ ಸ್ಕೂಲ್ ಅದು ನಿಮ್ದು? ಎರ್ದೋಡೆ. GHS ಎರ್ದೋಡೆ. ಅದೇನು ಫ್ರೀ ಕೊಡ್ತಿಲ್ಲ ಸೈಕಲ್ ಏನೋ ಅದೆಲ್ಲ ಕೊಡ್ತಿರಲ್ಲ ಮೊದಲು? ಎಂತದು ಕೊಡ್ತಿಲ್ಲ ಅಣ್ಣ, ಎಂತದು ಕೊಡ್ತಿಲ್ಲ. ನೀವು ರಿಕ್ವೆಸ್ಟ್ ಮಾಡಿ ಅವ್ರಿಗೆ, ನಾವೇ ಹೊಂಟೈತ ಆಮೇಲೆ ಬೇರೆಯವ್ರಿಗೆ ಒಳ್ಳೇದಾಗ್ಲಿ. ಮುಂದಿನ ಪೀಳಿಗೆಗೆ ಎಲ್ಲರೂ ಸೈಕಲ್ ಕೊಟ್ಬಿಡಿ, ನಮ್ಮ ಮೈಕ್ಳು ಚೆನ್ನಾಗಿರ್ಲಿ ಅಂತ. ನಡ್ಕೊ ಬರಕ್ಕೆ ತೊಂದರೆ ಆಯ್ತದೆ ಇವ್ರಿಗೆಲ್ಲ? ಏನಿಲ್ಲ, ಚೆನ್ನಾಗೇ ಬರ್ಬೋದು ಆರಾಮಾಗಿ. ಹೆಲ್ತ್ ಚೆನ್ನಾಗಿರುತ್ತೆ, ಫಿಟ್ನೆಸ್ ಇರುತ್ತೆ. ಅರೆ ನಾನೇ ಸ್ವಲ್ಪ ಸಣ್ಣ. ನೆಕ್ಸ್ಟ್ ಆಯ್ತು ಬಿಡೋದು. ನೆಕ್ಸ್ಟು ಈಗ ಎಕ್ಸಾಮ್ ಆದ್ಮೇಲೆ 10th ಆದ್ಮೇಲೆ ಏನ್ ಮಾಡ್ಬೇಕಂತ ನಿಮ್ಗೆ ಇಷ್ಟ? ನಾನು ಇಂಜಿನಿಯರಿಂಗ್ ಮಾಡ್ಬೇಕು, ಅದಕ್ಕೆ ನಾನು ಡಿಪ್ಲೊಮಾ ತಗೋಬೇಕು ಅಂತ ಇಷ್ಟ. ಡಿಪ್ಲೊಮಾ ಇನ್ ಇಂಜಿನಿಯರಿಂಗು. ಇಂಜಿನಿಯರಿಂಗ್ ಅಲ್ಲಿ ಎಷ್ಟೋ ಇದೆ, ಸಿವಿಲ್ ಇದೆ, ಮೆಕ್ಯಾನಿಕಲ್ ಇದೆ, ಸಾಫ್ಟ್ವೇರ್ ಇಂಜಿನಿಯರಿಂಗು. ನನ್ನ ಫ್ರೆಂಡ್ಸ್ ಬಗ್ಗೆ ಹೇಳ್ಬೇಕು. ಹೇಳಿ. ನನ್ನ ಫ್ರೆಂಡ್ಸ್ ನ ಇದೊಂದು ಲಾಸ್ಟ್ ಎಕ್ಸಾಮ್ ಅಲ್ವಾ, ನೆಕ್ಸ್ಟ್ ಸ್ಕೂಲ್ಗೆ ಹೋಗಿ ಮಾತಾಡ್ಸ್ಕೊತೀವಿ ಟೀಚರ್ಸ್ ಅಷ್ಟೇ. ತುಂಬಾ ಮಿಸ್ ಮಾಡ್ಕೊತೀವಿ ನಮ್ಮ ಫ್ರೆಂಡ್ಸ್ ನ. ಮತ್ತೆ ಸಿಗ್ತೀವೋ ಸಿಗಲ್ವೋ ಗೊತ್ತಿಲ್ಲ. ಇವತ್ತಿರೋ ದಿನ ಅಷ್ಟೇ ನಮ್ಮ ಫ್ರೆಂಡ್ಸ್ ಜೊತೆಗೆ ಇರೋದಾ ಅಂತ ಅನ್ಕೊಂತೀವಿ. ಅಲ್ಲಿ ನೋಡ್ಕೊ, ಹೇಳಿ ಏನಾದ್ರು ಒಳ್ಳೆ ಮಾತು ಹೇಳ್ಬೇಕಂದ್ರೆ ಹೇಳಿ ಅವ್ರಿಗೆ. ಲಾಸ್ಟ್ ನನ್ನ ಫ್ರೆಂಡ್ಸ್ ಅವರು ಚಿಂದತ್ತವ್ರು ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಮ್ ಟೀಚರು? ನಮ್ಮ ಟೀಚರು ಸೂಪರ್ ಸರ್, ನಮ್ಗೆ ಫೇವರೇಟ್. ಏನ್ ಹೆಸರು? ಜಯರಾಮ್ ಸರ್ ಅಂತ. ಜಯರಾಮ್ ಸರ್ ಎಲ್ಲಿಂದ ಬರೋದವರು? ಅವರು ಮೈಸೂರು. ಹೌದಾ? ಚೆನ್ನಾಗಿ ಬೈದ ಎಕ್ಸಾಮು, ಒಳ್ಳೇದಾಗ್ಲಿ. ರಂಜಿತಾ. ನೀವು ಮೊದಲು ಮಾತಾಡಿದೀರಾ? ಮಾತಾಡಿದ್ವಿ. ಅಲ್ಲೇ ಬೇಲೆ ತಾನೆ? ಯಾವ್ರು ನಿಮ್ದು? ಎರ್ದೋಡೆ. ಚೆನ್ನಾಗಿ ಓದಿದ್ದೀರಾ ಎಕ್ಸಾಮ್ ಇವತ್ತು? ಯಾವ್ದು ಇವತ್ತು? ಸಮಾಜ ವಿಜ್ಞಾನ. ಏನೇನು ಇಂಪಾರ್ಟೆಂಟ್ ಬರ್ಬೋದು ಇವತ್ತು? ಮ್ಯಾಪ್ ಅಷ್ಟೇನಾ? ಮ್ಯಾಪ್ ಪಕ್ಕ ಬಂದೇ ಬರುತ್ತೆ. ಎಷ್ಟು ಮಾರ್ಕ್ಸ್ಗೆ? 5 ಮಾರ್ಕ್ಸ್ಗೆ. 5 ಮಾರ್ಕ್ಸ್ಗಾ? ಒಂದೇ ಡಯಾಗ್ರಾಮ್ ಅದು? ಡ್ರಾಯಿಂಗ್ ಒಂದೇನಾ ಅದು? ಡ್ರಾಯಿಂಗ್ ಅವರೇ ಬಿಟ್ಟಿರ್ತಾರೆ, ನಾವು ಗುರುತಿಸ್ಬೇಕು ಅಷ್ಟೇ. ಹೌದಾ? ಅಷ್ಟೇನಾ? ಅಷ್ಟಕ್ಕೆ 10 ಮಾರ್ಕ್ಸ್? 5 ಮಾರ್ಕ್ಸ್. ಸರಿ. ಟೀಚರ್ ಹೆಸರು? ಜಯರಾಮ್ ಸರ್. ಸೇವಾ? ಸರಿ. ಹೆಂಗಿದೆ ಪ್ರಿಪರೇಷನ್ ನಿಮ್ದು? ಚೆನ್ನಾಗಿದೆಯಾ? ಎಷ್ಟು ಮಾರ್ಕ್ಸ್ ಬರೀಬಹುದು ಅಂದಾಜು? ಒಂದು 60 ಸಾಕಾ? ಸಾಕು. ನಿಮ್ಗೆ ಸ್ಕೋರ್ ಮಾಡೋದು ಇಂಪಾರ್ಟೆಂಟಾ ಅಥವಾ ಪಾಸ್ ಆದ್ರೆ ಸಾಕಾ? ಪಾಸ್ ಆಗ್ಬೇಕು. ಪಾಸ್ ಆದ್ರೆ ಸಾಕಾ? ಸಾಕು. ಮುಂದೆ ಆಮೇಲೆ ನೋಡ್ಕೊಳಮ್ಮ. ನೋಡ. ಸರಿ, ಏನ್ ಮಾಡ್ಬೇಕಂತ ಮುಂದೆ 10th ಆದ್ಮೇಲೆ? 10th ಆದ್ಮೇಲೆ ಪೊಲೀಸ್ ಆಗ್ಬೇಕು, ಚೆನ್ನಾಗಿ ಓದ್ಬೇಕು. ಪೊಲೀಸು ಐತರ ಪಕ್ಕ ಫಿಟ್ನೆಸ್ ಇದೆ, ಪಕ್ಕ ಐತರ, ನಂಗೆ ನಂಬಿಕೆ ಇದೆ ಐತರ ಅಂತ. ನೀವು ಚೆನ್ನಾಗಿ ಓದಿ. ಥ್ಯಾಂಕ್ ಯು. ಆಮೇಲೆ ಏನಾದ್ರು ನಿಮ್ ಟೀಚರ್ಗೆ, ನಿಮ್ ಫ್ರೆಂಡ್ಸ್ಗೆ ಇವತ್ತು ಲಾಸ್ಟ್ ಎಕ್ಸಾಮು, ಮತ್ತೆ ಸಿಗ್ತಾರ ಎಲ್ಲೋ ಗೊತ್ತಿಲ್ಲ, ಏನಾದ್ರು ಹೇಳ್ಬೇಕಂದ್ರೆ ಇಷ್ಟಪಟ್ಟಿರ ಹೇಳಿ ಏನಾದ್ರು. ನಮ್ ಸರ್ ಚೆನ್ನಾಗಿ ಪಾಠ ಮಾಡಿದ್ದಾರೆ, ಚೆನ್ನಾಗಿ ಪಾಠ ಮಾಡಿದ್ದಾರೆ. ಅವ್ರು ತುಂಬಾ ಮಿಸ್ ಮಾಡ್ಕೋತೀವಿ. ಆಮೇಲೆ ಫ್ರೆಂಡ್ಸ್ಗಳನ್ನೂ ತುಂಬಾ ಮಿಸ್ ಮಾಡ್ಕೋತೀವಿ. ಆದ್ರೆ ಫ್ರೆಂಡ್ಸ್ಗಳು ಅವಾಗ ಫೋನ್ ಮಾಡ್ತಿರ್ತೀವಿ. ಟೀಚರ್ಸ್ ಫೋನ್ ನಂಬರ್ ಇದ್ರೆ ಟೀಚರ್ಸ್ಗೂ ಫೋನ್ ಮಾಡ್ತೀವಿ. ನಿಮ್ ಜೊತೆ ಯಾರು ಇಲ್ಲ ಪ್ಲಾನ್ ಮಾಡಿಲ್ಲ ಮುಂದೆ ಓದ್ಬೇಕು, ಜೊತೆಗಳು ಓದ್ಬೇಕು ಅಂತ? 4-5 ಸೀಟ್ ಇದೆ. ಮಾಡಿದಾರಾ? ಭಾಷೆ? ಬಾಸ್ ಹೀರೋ ಯಾರು ನಿಮ್ ಫೇವರೇಟ್? ಕಿಚ್ಚ ಸುದೀಪ್. ಏನಕ್ಕೆ? ಅವ್ರ ಸ್ಟೈಲು, ಅವ್ರ ನಡೆಯೋದು, ಅವ್ರ ಡ್ಯಾನ್ಸು. ಅದೊಂದು ಪಿಕ್ಚರ್ ನೋಡಿ ತಲೆ ಕೆಟ್ಟೋಗ್ಬಿಡ್ತೀನಿ ನನಗೆ. ಯಾವ್ದು ಹೇಳಿ ಅದು? ರೋಣಾಸರ್ ಅಂತ ಯಾವ್ದು? ರೋಣಾಸರ್ ಅಂತ ಯಾವ್ದು ಇದೆ ಒಂದು? ವಿಕ್ರಾಂತ್ ರೋಣ. ಫುಲ್ ಸಖತ್ತಾಗಿ ಫಿಲಂ ಮಾಡ್ತಾರೆ ಅವರು. ಹೈಪ್ ಆಗಿ ಹೋಗಿದೆ ಫಿಲಂಗೆ. ಹೋದ್ರೆ
ಹಾ ಅದೊಂದ್ ಚೆನ್ನಾಗಿದ್ದು ಅಷ್ಟೇ, ಇನ್ನೇನು ಚೆನ್ನಾಗಿರ್ಲಿಲ್ಲ ಅದ್ರಲ್ಲಿ ಫಿಲ್ಮ್ ಅಲ್ಲಿ. ಚೆನ್ನಾಗಿತ್ತು ಫಿಲಮ್, Last ಒಂದು ನೀವು twist ನೋಡ್ಬೇಕು. ದರ್ಶನ್ ಇಷ್ಟ ಅಲ್ವಾ? ಯಾಕೆ ಇಷ್ಟ ಇಲ್ಲ ಇಷ್ಟ ಅಲ್ವಾ? ಯಶು ಇಷ್ಟ ಇಲ್ಲ. ಪುನೀತ್ ರಾಜ್ಕುಮಾರ್ ಇಷ್ಟ ಆಮೇಲೆ. ಸಬ್ಜೆಕ್ಟ್ ಫೇವರೇಟ್ ಗಣಿತ ಗಣಿತ ಚೆನ್ನಾಗಿ ಬರ್ತಾರ ಅದು. ಎಲ್ಲಾ ಸಬ್ಜೆಕ್ಟ್ ಅಲ್ಲಿ ಒಂದು 50 ಅಬೌವ್ 50 ಬರ್ತಿದ್ದೀರಾ? ಬರುತ್ತೆ. ಒಂದು ಎಷ್ಟು % ಬರ್ಬೋದು ಟೋಟಲ್ ಎಕ್ಸಾಕ್ಟ್ ಟೋಟಲ್ ಓವರ್ ಆಲ್ ಪರ್ಸೆಂಟ್ ಹೇಳಕ್ ಆಗಲ್ಲ, ಅಂದಾಜು ಒಂದು. ಅಂದಾಜು ಹೇಳಕ್ ಆಗಲ್ಲ. ಈಗ ನೀವು ಪೊಲೀಸ್ ಪೋಸ್ಟ್ಗೆ ಹೋಗ್ಬೇಕಂದ್ರೆ ಎಷ್ಟು ಬರಬೇಕು ಅಂದಾಜು ಒಂದು? ನಿಮಗೆ ಗೊತ್ತಿಲ್ಲವಾ? ಅದುವೇ ಎಷ್ಟಿ ಎಷ್ಟಿ ಗೌರ್ಮೆಂಟಿಂದ ಫೆಸಿಲಿಟೀಸ್ ಇದೆಯಾ ಅಥವಾ ಏನಿಲ್ಲ? ಗೌರ್ಮೆಂಟಿಂದ ಏನಿಲ್ವಾ? ಕೇಳ್ಬೇಕೇನಾದ್ರು ಗೌರ್ಮೆಂಟ್ಗೆ ನೀವು? ಹಾ ಸೈಕಲ್ ಏನು ಪ್ರಶ್ನೆ ಇವಾಗ ಸೈಕಲ್ ಕೊಟ್ಟು ನಿಮಗೆ ಜನರೇಷನ್ಗೆ? ಸೈಕಲ್ ಮುಗ್ದೇ ಹೋಯ್ತಲ್ಲ ಹೈಸ್ಕೂಲು. ಸೈಕಲ್ ಈಗ ಬಂದ್ರೆ ಏನು ಲಾಭ ಇಲ್ಲ ನಮ್ಗೆ. ಹೇಳಿ. ನನ್ನ ಹೆಸರು ಪೂಜಾ. ಹಾ ಮನ್ಸಲ್ಲಿ ಏನಿದೆ ಇದೆಲ್ಲ ಹೇಳ್ಬಿಡಿ. ನನ್ನ ಮನಸ್ಸಲ್ಲಿ ಈಗ ಮಾತಾಡ್ತಿರಲ್ಲ ಹೇಳಿ ಆಯ್ತು. ನನ್ನ ಮನಸ್ಸು ಒಳ್ಳೇದ್ ಮಾಡ್ರಿ ದೇವರು. ಹಾ ಹಾ ಆಮೇಲೆ ಏನು ಇಲ್ಲ. ನಿಮ್ ಫ್ರೆಂಡ್ಸ್ ಬಗ್ಗೆ, ನಿಮ್ಮ ಟೀಚರ್ ಬಗ್ಗೆ ಹಾ ಕಳ್ದಿ ಅವ್ರಿಗೆ ವಿಡಿಯೋಲಿ. ಮತ್ತೆ ಜಾನೇಣ ಹಾ ಅವ್ರ ಬಗ್ಗೆ ಹೇಳಿ. ಬೆಸ್ಟು ಅವಳು ನನ್ ಬೆಸ್ಟು. ಓಕೆ ನಮ್ ಬಾಸ್ ಅಂತ ಯಾರು ಕೇಳೋದೇ ಇಲ್ವಲ್ಲ ನಿಮ್ಮ. ನೀವಾಗಿ ಹೇಳಿ. ನಮ್ ಬಾಸ್ ಅಣ್ಣ ಧನ್ವೀರು, ಹಾ ಶೋಕ್ದರು, ಹಾ ಮತ್ತೆ ಅವ್ರ ಅಣ್ಣ ದರ್ಶನು. ಧನ್ವೀರ್ ಶೋಕ್ದರ್. ಹೌದಾ? ಮಾಡ್ರಲ್ಲ ಅವರು. ಕೇಳಿಲ್ವ ಎಲ್ಲಿಗೇಟರ್ನು? ದರ್ಶನ್ ಗೊತ್ತು. ಅಣ್ಣ ನೀವೇ ಇಂಟ್ರೊಡ್ಯೂಸ್ ಮಾಡಿ ಅವ್ರಿಗೆ, ನಾನು ಹೇಳ್ಕೊತೀನಿ. ಏನಂತ? ಏನಕ್ಕೆ ಇಷ್ಟ, ಏನ್ ಮಾಡೋಣ ಎಲ್ಲಿ ಗಂಟ? ಅವೆಲ್ಲ ಹೇಳಕ್ ಆಗಲ್ಲ ಅಣ್ಣ. ಆಕ್ಟಿಂಗ್ ಚೆನ್ನಾಗಿದೆ. ಅವೆಲ್ಲ ಹೇಳಕ್ ಆಗಲ್ಲ ಅಣ್ಣ. ಒಟ್ನಲ್ಲಿ ಇಷ್ಟ ನಮ್ಗ. ಏನಕ್ಕೆ ಹೇಳಿ? ಪ್ರಾಣ ನಂಗ ಕಣ ಅವರು. ಏನಕ್ಕೋಸ್ಕರ? ಹಾ ಆಮೇಲೆ ದರ್ಶನ ಅವರು ಬೇಗ ಬರ್ಲಿ ಆಚೆ ಅಂತ ಕೇಳ್ಕೊಳ್ತೀನಿ. ಜೈಲಲ್ಲಿದ್ದಾರ ಅವರು? ಗೊತ್ತಿಲ್ಲ ನನಗೆ. ಹಾ ಹಾ ಅಣ್ಣ ಅದಕ್ಕೆ ಬೇಗ ಆಚೆ ಬರ್ಬೇಕಂತ. ಅವ್ರ ಹಳೆ ಪಿಕ್ಚರ್ ಎಲ್ಲ ನೋಡಿದಿರಾ ನೀವು? ಅಷ್ಟೇ ನೋಡಿದೀವಿ. ಮಾಡ್ತೋಗೋದು ಹೊಸಿ ಒಟ್ಟಲ್ಲಿ ಇಷ್ಟ ಒಟ್ನಲ್ಲಿ. ಪ್ರಾಣ ಅಣ್ಣ ಇಷ್ಟ ಇಲ್ಲ. ಪ್ರಾಣ ಧನ್ವೀರು. ಧನ್ವೀರು ನೀವೇ ಬೇಕಾದ್ರೆ ಜೈಲ್ ಹೊಟ್ಟಿದ್ದೀರಾ ಅವ್ರ ಬದ್ಲಿ. ಪಕ್ಕ ಅದು. ಸರಿ ಚೆನ್ನಾಗಿದೆ. ಏನು ಓದಿದ್ರ ಇವಾಗ ಎಕ್ಸಾಮ್? ಸಮಾಜ. ನೈಟ್ ಹೋದ್ರಾ ಅಥವಾ ಮಲ್ಕೊಂಡ್ರ? ಮಲಿಕಂದಿ. ಯಾಕೆ ಇಷ್ಟ ಅಲ್ವಾ ಸಮಾಜ? ಇಷ್ಟ ಅಣ್ಣ. ನಮ್ಗೆ 28 ಮಾರ್ಕ್ಸ್ ಸಾಕು. ಇನ್ ಮುಂದಕ್ಕೆ ಇನ್ನೆಲ್ಲ ವೇಸ್ಟ್ ಮಾರ್ಕ್ಸ್ಗಳು ಬೇಡ. ನಮ್ಗೆ ಪಾಸ್ ಆದ್ರೆ ಸಾಕು. ನಮ್ಗೆ ಮುಂದೆ ಓದಲ್ವಾ ನೀವು? ಮುಂದೆ ಓದಲ್ಲ ನಾವು. ಯಾಕೆ? ಬೇಡಲ್ಲ. ಬೇಡ. ಗದ್ದೆ ಏನಾದ್ರು ಐತಾ ಮಾಡ್ಕೊಳಕ್ಕೆ? ಗದ್ದೆ ಏನು ಅದಣ್ಣ? ಬೇಡ ನಮ್ಗೆ. ಬೇಡ ಸಾಕು. ನಮ್ಗೆ ಪಾಸ್ ಆದ್ರೆ ಸಾಕು ಅಣ್ಣ. ಸುಮ್ನೆ ಮನೇಲಿ ಕೂತ್ಕೊಳ್ಳೋ ರೀಲ್ಸ್ ನೋಡೋದು ಅಷ್ಟೇ. ನಮ್ ಬಾಸ್ ಬಗ್ಗೆ ನೋಡೋದು. ಇಂಟರ್ವ್ಯೂಗೆ ನೀವು ಬಾಯ್ ವಿಡಿಯೋ ಮಾಡಿದ್ದೀರೋ ಅಲ್ಲಿ ಕಾಮೆಂಟ್ ಮಾಡ್ತಾ ಇದ್ದೀರಾ? ಅಣ್ಣ ಅಷ್ಟೇ. ಹೇಳಿ ಇನ್ನೇನು ಗೊತ್ತ ಹೇಳಿ. ಇನ್ನೇನು ಇಲ್ಲ ಅಣ್ಣ. ನಿಮ್ಮ ಟೀಚರ್ ಬಗ್ಗೆ? ನಮ್ ಸರ್ ದೇವ್ರು. ನಮ್ಗ ನಮ್ ತಂದೆ ಇದ್ದಂಗ ಅವರು. ಒಳ್ಳೆ ಪಾಠ ಮಾಡ್ತಾರ, ಚೆನ್ನಾಗಿ ಹೇಳ್ಕೊಡ್ತಾರ. ಚೆನ್ನಾಗಿ ಹೇಳ್ಕೊಡ್ತಾರ. ನಿಮ್ ಓದೋದ್ರಲ್ಲಿ, ನಿಮ್ಮ ಬೇರೆ ಕೆಲಸದಲ್ಲಿ ನಿಮ್ ಪೇರೆಂಟ್ಸ್ ಎಲ್ಲ ಸಪೋರ್ಟ್ ಮಾಡ್ತಾರ ನಿಮ್ಗೆ? ಮಾಡ್ತಾರೆ. ನಮ್ಮ ಅಣ್ಣ ನಮ್ಮ ಅಪ್ಪ ಎಲ್ಲ ಸಪೋರ್ಟ್ ಮಾಡ್ತಾರೆ. ನಮ್ಮ ಅಮ್ಮ ಸಪೋರ್ಟ್ ಮಾಡ್ತಾರೆ. ನಮ್ ಸಿಸ್ಟರ್ ಎಲ್ಲ ಸಪೋರ್ಟ್ ಮಾಡ್ತಾರೆ ಅಣ್ಣ. ಮುಂದೆ ಓದ್ಬೇಕು ಇಲ್ಲ ಬೇಡ ನಾವು ಓದಲ್ಲ ಅಂದ್ರೆ ಸಪೋರ್ಟ್ ಮಾಡ್ತಾರೆ ಅದಕ್ಕೂ? ಓದು ಅಂತಂತಾರೆ. ಎಷ್ಟು ಮಾರ್ಕ್ಸ್ ಓದಿದ್ರೆ ಇವತ್ತು ಅಂದಾಜು? ಒಂದು 28 ಸಾಕಾ? ಎಷ್ಟಕ್ಕೆ ಪಾಸು? 33ಕ್ಕ. 6 ಸೇರಿ ಬತ್ತಣ. ಇಲ್ಲಿ ಗಂಟೆ ಎಷ್ಟು ಎಕ್ಸಾಮ್ ಆಗಿದೆ? 5 ಎಕ್ಸಾಮ್ ಆಗಿದೆ. ಬರ್ತಿದ್ದೀರಾ? ಎಲ್ಲ ಚೆನ್ನಾಗಿ ಬರ್ತಿದ್ದೀರಾ? ಚೆನ್ನಾಗಿ ಬರ್ದೆ ಅಣ್ಣ. ಅದ್ರಲ್ಲಂತೂ ಹಿಂದಿ ಚೆನ್ನಾಗಿ ಬರ್ತಿದೆ ಅಣ್ಣ. ಇವರು ಈ ತರ ಮಾಡ್ಬಿಟ್ರಲ್ಲ ಬೇಜಾರು. ಏನ್ ಮಾಡಿದ್ರು? ಆಡ್ ಮಾಡಲ್ವಾ ಅದು ಮಾರ್ಕ್ಸ್? ಅಣ್ಣ ಬಿಡಿ ಇರ್ಲಿ. ನೆಕ್ಸ್ಟ್ ಗಣಿತ ಹೋಗ್ಬೇಕಾಯ್ತು ನಮ್ಗ. ಗಣಿತ ಚೆನ್ನಾಗಿ ಬರ್ದಿಲ್ವಾ? ಅದೇ ಮಾಮೂಲಿ ಲೆಕ್ಕ ತಲೆ ಕೆಟ್ಟೈತ ಕಣ ನಮ್ಗ. ಡೌಟ್ ಅಲ್ಲಿ ಅನ್ಸುತ್ತೆ ಅದು. ಆದ್ರೂ ಆಗ್ಬೋದು ಫೇಲು? ಇಲ್ಲ ಅಣ್ಣ, ಫೇಲ್ ಆಗಲ್ಲ. ಹೊಸಿ ಮಾರ್ಕ್ಸ್ ಹೊಸಿ ಕಡಿಮೆ ಬತ್ತ ಅಷ್ಟೇ. ಹೇಳಿ. ಅಷ್ಟೇ. IPL ನೋಡ್ತೀರಾ? ಅವೆಲ್ಲ ಅರ್ಥ ಆಗಲ್ಲ ಅಣ್ಣ ನಮ್ಗ. ನಿಮ್ಮ ಹೆಸರೇನು? ನಮ್ಮ ಹೆಸರು ಜಾನ್ವಿ. ಏನ್ ಚೆನ್ನಾಗಿ ಓದಿದ್ರೆ ಇವತ್ತು ಎಕ್ಸಾಮ್? ಯಾವ್ದು? ಸೋಷಿಯಲ್ ಸೈನ್ಸ್. ಯಾವ ಟೀಚರ್ ನಿಮ್ದು? ಜಯರಾಮ್ ಸರ್. ಚೆನ್ನಾಗಿ ಮಾಡಾರ ಪಾಠ ಎಲ್ಲ ಸಿಲೆಬಸ್ ಕವರ್ ಮಾಡಿದಾರ? ಒಂದು ಚಾಪ್ಟರ್ ಹೆಸರು ಏನೇನು ಕನ್ನಡದಲ್ಲಿ ಚಾಪ್ಟರ್ಗೆ? ಭಾರತದ ಋತುಗಳು. ಹಾ ಹೇಳಿ. ಒಂದೇನದು? ಹೇಳಿ. ಇಲ್ಲ
ಇನ್ನೇನಿಲ್ಲ ಕಣ. ಏನ್ ಹೇಳಿದ್ ನಾನು ಹೆಂಗ್ ಹೇಳಿದ್ ಚಾಪ್ಟರ್ ಅಲ್ಲಿ ಹೆಸರು ಹೇಳಿ ಒಂದೆರಡು ಮೂರು ಭಾರತದ ಋತುಗಳು, ಭಾರತಕ್ಕೆ ಬಂದು ಯುರೋಪಿಯನ್ನರ ಆಗಮನ, ಇನ್ನು ಬೇಜಾನವೇ ಹೇಳಿ ಅಷ್ಟೇ ಲೆಂತ್ ಇದು. ಇದೆರಡು ಚೆನ್ನಾಗಿ ಓದಿದ್ದೀರಾ ಪಾಠಗಳು. ಯಾವ್ದು ಪಾಠ ಮೇನ್ ಇಂಪಾರ್ಟೆಂಟ್ ಅಂತ ಹೇಳಿದಾರೆ ಮೇಡಮ್? ಭಾರತಕ್ಕೆ ಯುರೋಪಿಯನ್. ಹಾ, ಅದ್ರಲ್ಲಿ ಏನೇನು ಬರುತ್ತೆ? 3 ಮಾರ್ಕ್ಸ್ ಕ್ವಶನ್ ಬರುತ್ತೆ. 3 ಮಾರ್ಕ್ಸು 3 ಮಾರ್ಕ್ಸ್ ಕ್ವಶನ್ಸು ಅಷ್ಟೇನಾ? ಡಯಾಗ್ರಾಮು ಅದು ಒಂದೇನಾ? ಯಾವುದು? ಮ್ಯಾಪ್ ಒಂದೇ. ಬುಡಕ್ ಬರುತ್ತೆ ಅದು? ಬುಡಕ್ ಅವರೇ ಕೊಡ್ತಾರಲ್ಲ, ಬರೀ ಗುರುತಿಸೋದಷ್ಟೇ. ಅಷ್ಟೇನಾ? ಈಸಿನ ಮತ್ತೆ 5 ಮಾರ್ಕ್ಸು ಜೇಬಲ್ಲಿ. IPL ಯಾವ ಟೀಮ್ ಇಷ್ಟ ನಿಮಗೆ? RCB. ಏನೆಲ್ಲ RCB ಅಂತಿರಲ್ಲ, ಏನಿದೆ ಅದರಲ್ಲಿ ಅಂತ ವಿಶೇಷ ಏನಿದೆ ಅದರಲ್ಲಿ? 70 ಸಲ ಸೋತ್ರು RCB ನೇ. ಹೌದಾ? ನಮ್ ವಿರಾಟ್ ಕೊಹ್ಲಿ ಅವರೇ 70 ಸಲ ಸೋಲಿಲ್ಲ ಅನ್ಸುತ್ತೆ ಎಲ್ಲೋ. ಹಾ, ಹೇಳಿ. ವಿರಾಟ್ ಕೊಹ್ಲಿ ಬಗ್ಗೆ ಏನ್ ಹೇಳ್ತೀರಾ ಹೇಳಿ? ವಿರಾಟ್ ಕೊಹ್ಲಿ ಬಗ್ಗೆ ಏನ್ ಹೇಳ್ತೀರಾ ಹೇಳಿ? ನಮ್ಮ ಆರಾಧ್ಯ ದೈವ. ಹಾ, ಹೇಳಿ. ಸ್ಟೇಡಿಯಂ ಹೋಗಿದ್ದೀರಾ ನೀವು? ಹೋಗಿಲ್ಲ. ಹೋಗ್ಬೇಕಂತ ಇಷ್ಟ ಇದೆಯಾ? ಚಿನ್ನಸ್ವಾಮಿ ಸ್ಟೇಡಿಯಂ. ವಿರಾಟ್ CSK. ಅಯ್ಯೋ ದೊಡ್ಡ ನಮಸ್ಕಾರ. ಹಾ. CSK. ಹಾ. ಧೋನಿ ತಾತ ಆಗ್ಬಿಟ್ಟಾನೆ ಅವನು. ಯಾಕೆ ಅವ್ನು ಇಷ್ಟ ಇಲ್ವಾ? ಇಷ್ಟ ಇಲ್ಲ, ನಮ್ಗೆ ಆಗಲ್ಲ. ನಮ್ ವಿರಾಟ್ ಕೊಹ್ಲಿ ಫ್ಯಾನು. ಅವ್ನ್ ಕಂಡ್ರೆ ನಮ್ಗೆ ಆಗಲ್ಲ, ಅವ್ನ್ಗೂ ಆಗಲ್ಲ ನಮ್ಗೂ ಆಗಲ್ಲ ಅಷ್ಟೇ. ಹೌದಾ? ಬೇರೆ ಟೀಮು ಬಿಟ್ರೆ KKR. ಹೌದಾ? ನಮ್ದು KKR ಫುಲ್ ಫೇವರೇಟು, ಫಸ್ಟ್ ಪ್ರಯಾರಿಟಿ ನಮ್ದು. ಅದ್ ಬಿಟ್ರೆ ನೆಕ್ಸ್ಟ್ RCB. KKR ಅಲ್ಲಿ ಯಾರು ಫಸ್ಟ್ KKR. ನಮ್ಗೆ ಮೇನ್ ಶಾರುಖ್ ಖಾನ್ ಗೊತ್ತಲ್ವಾ? ಅವರು ಪ್ಲೇಯರ್ಸ್ ಎಲ್ಲ ಯಾರು ಬರ್ರಿ, ಯಾರು ಓರ್ಲಿ, ಸುಮ್ಮನೆ ನೋಡೋದು ಟೀಮ್ ಇಷ್ಟ. ಪ್ಲೇಯರ್ ಇಲ್ಲ ನಮ್ಗೆ. ನಿಮ್ಗೆ ಈ ಸಲ ಯಾವ ವಿರಾಟ್ ಕೊಹ್ಲಿ. ಈ ಸತಿ ಯಾವ IPL ಯಾವ್ದು ಗೆಲ್ಬೋದು? KKR ಗೆಲ್ಬೋದು ಅಂತ ನಮ್ಗೆ ನಂಬಿಕೆ ಇದೆ. ಗೆಲ್ಲಿಲ್ಲ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ನಮ್ಗೇನೋ ನನ್ನ ಲೈಫಲ್ಲಿ ಏನೂ ಚೇಂಜ್ ಆಗಲ್ಲ. ಅವ್ರು ಗೆದ್ರೆ ಇಷ್ಟ, ಸೋತ್ರೆ ಒಂದಿನ ದುಃಖ ಇರೋದು ಅಷ್ಟೇ. ನಾವು ಮುಂದೆ ನಮ್ಮ ಕೆಲಸ ಮಾಡ್ಕೊ ಹೋಗ್ಬೇಕು ಅಲ್ವಾ? ಸರಿ, ಚೆನ್ನಾಗಿ ಬರೀರಿ ಎಕ್ಸಾಮು. ಎಷ್ಟು ಮಾರ್ಕ್ಸ್ ಬರೀಬೋದು ಎಕ್ಸಾಮ್ ನೀವು? ನಾವು 75. 75. ಟಾಪರ ನೀವೇ? ಹಾಂ, ಹೆಸರು ಹೇಳಪ್ಪ. ನನ್ನ ಹೆಸರು ಪುನೀತ್. ಯಾವರು? ಎರ್ದಾರ. ಎರ್ದೋಡೆ. ಎಷ್ಟು ಕಿಲೋಮೀಟರ್ ಅದು? 1 ಕಿಲೋಮೀಟ್ರು. ನಡ್ಕೊ ಬರೋದಾ ಅಥವಾ ಸೈಕಲಲ್ಲಿ? ನಡ್ಕೊಂಡು ಬರ್ಬೋದು ಆರಾಮಾಗಿ ನಡ್ಕೊಂಡು. ಏನು ತೊಂದರೆ ಅಲ್ವಾ? ಏನಿಲ್ಲ. ನಮ್ಮ ಗೌರ್ಮೆಂಟ್ಗೆ ಏನು ಕೇಳಂಗಿಲ್ವಾ ನೀವು? ಗೌರ್ಮೆಂಟ್ ಅಂದ್ರ ಈಗ ಹಿಂದಿ ಬ್ಯಾನ್ ಮಾಡ್ರ. ಹಿಂದಿ. ಆಮೇಲೆ ಸಿದ್ದರಾಮಯ್ಯಂಗ್ ಓಟ್ ಹಾಕ್ಬಿಟ್ಟು ಗೆಲ್ಸಮಿ. ಆ ಸಿದ್ದರಾಮಯ್ಯ ನಮ್ ಕರ್ನಾಟಕನೇ 9ನೇ ಸ್ಥಾನಲ್ಲಿ ನಿಲ್ಸನ. ಈಗ ಅವ್ರಿಗೆ ಏನ್ ಮಾಡೋ ಕೇಳೋಣ. ಈಗ ಕೇಳಿ, ನೀವೇ ಕೇಳಿ. ಏನ್ ಮಾಡ್ಬೇಕು ನಿಮ್ಗೆ ಕೇಳಿ ಅವ್ರು. ಈಗ ನಾವು ಸಿದ್ದರಾಮಯ್ಯಂಗ ಓಟ್ ಹಾಕೋದ್ ನಿಲ್ಸ್ಬೇಕು. ಈಗ ಮೋದಿಗೆ ಹಾಕ್ಬಿಟ್ಟು ನಮ್ ಏನ್ ಮಾಡ್ಬೇಕು ಅದ್ ಮಾಡ್ಬೇಕು. ನಿಮ್ಗೆ ಏನೇನ್ ಬೇಕು ಅದ್ ಕೇಳಿ ಅವ್ರಿಗೆ, ಸಿದ್ದರಾಮಯ್ಯ ಹತ್ರ. ನಮ್ದು ಹೆಂಗೋ ತಾಳ್ಬಳಕೊಂದ್ SSLC ಮುಗ್ದೈತು. ತುಂಬಲ್ದಿಂದ ಮುತ್ತತ್ತಿಂದ ಈಕ ನಡ್ಕ ಬರ್ತವ. ಅವೈಕ್ಲಗ ಒಂದ್ ಸೈಕಲ್ ಕೊಡ್ಸೋರ್ ಸಾಕು ನಮ್ಗ. ಅದೇ ಒಂದ್ ಖುಷಿ. ನಿಮ್ಗಂತೂ ಸಿಗ್ಲಿಲ್ಲ ಇವಾಗ. ಮುಂದೆ ಜನರೇಷನ್ಗೆ ಸೈಕಲ್ ಸಿಕ್ಲಿ, ನೆಡ್ಸೋರ್ ಸೈಕಲ್ ಸಿಗ್ಲಿ ಅಂತ. ನಿಮ್ಗೂ ಒಂದು ಈಗ ಮುಂದೆ ಓದೋದಿರ PUC ಡಿಗ್ರಿ ಮಾಡ್ತೀರಾ, ಅವ್ರಿಗೂ ಲ್ಯಾಪ್ಟಾಪ್ ಏನಾದ್ರು ಲ್ಯಾಪ್ಟಾಪ ಓದಕ್ಕೆ ನಿಮ್ಗೆ ಈಸಿ ಆಗ್ಲಿ ಅಂತ ಅದು ಕೇಳ್ಕೊತೀರಾ ನೀವು? ಅಣ್ಣ ನಮ್ಗೇನು ಬೇಡ ಅಣ್ಣ. ನಮ್ಮ ಓದೋದು ಸಾಕು ಅಷ್ಟೇ. ಬೇಕಾರೆ ಓದೈಕ್ಲಾಗ ಹೆಲ್ಪ್ ಮಾಡ್ಕೊಟ್ರ ಮಾಡ್ಲಿ ಸಾಕು, ನಮ್ಗೆ ಅದೇ ಖುಷಿ ಅಣ್ಣ. ಹೆಲ್ಪ್ ಮಾಡ್ರೆ ಸಾಕು ಅಲ್ವಾ? ಹುಡುಗಿರಿಗೆ ಎಷ್ಟು ಒಂದು ಚೆನ್ನಾಗಿ ಕೆಲಸ ಮಾಡೋರೆ. ಅಂತವ್ರಿಗೆ ಒಂದ್ ಕೆಲಸ ಚೆನ್ನಾಗಿರೋ ಕೆಲಸ ಕೊಡ್ಸಿ ಅವ್ರ ಒಂದ ಮುಂದಕ್ಕೆ ತಳ್ಬೇಕಂತ ಮಾಡ್ಬೇಕಣ್ಣ. ಎಷ್ಟು ಮಾರ್ಕ್ಸ್ ಓದಿರ ಅಂದಾಜು ಇವತ್ತು? ಒಂದು ಅಂದಾಜು ಅಣ್ಣ ನಮ್ಮ ಒಂದು 60. ನಿನ್ನೆ ರಾತ್ರಿ ಓದ್ರಾ ಅಥವಾ ಓದಿಲ್ಲ? ಹಂಗೆ ಬರೀತೀನಿ. ಹಂಗೆ ಬರೀತೀರಾ? ಈಜಿನಾ? ಈಜಿ. ಫೇವ್ರೇಟ್ ಸಬ್ಜೆಕ್ಟಾ ನಿಮ್ದು? ಫೇವ್ರೇಟ್ ಸಬ್ಜೆಕ್ಟಾ? ಸೋಷಿಯಲ್. ಒಂದು ಪಾಠಗಳ ಹೆಸರು ಏನಾದ್ರು ಪಾಠಗಳ ಹೆಸರು ನೆನ್ಪಿದ್ರೆ ಹೇಳಿ. ಮರ್ತ್ಕೊಬಿಟ್ಟಿನಿ. ಅದ್ರ ಬ್ಯಾಕದ್ದು ಖಾತೆಗಳು, ಆಮೇಲೆ ನೀರಿನ ಸೌಲಭ್ಯ ಅವೆಲ್ಲ ಕಲ್ತೆ ಮೇಣ. PPT ಬಂದಿತ್ತು. ಇದು ಡಯಾಗ್ರಾಮ್ ಯಾವ್ದು ಬರ್ಬೋದು? ಡ್ರಾಯಿಂಗು ಬರಲ್ವಾ? ಸರಿ, IPL ಅಲ್ಲಿ ಯಾವ ಟೀಮ್ ಇಷ್ಟ ನಿಮ್ಗೆ? ಅಣ್ಣ ನಮ್ ಪ್ರಾಣ RCB. ಬಿಟ್ರೆ ಅದು ಇಲ್ಲ ಅಣ್ಣ, ಇದು GT. ಅದು ಮನ್ಗೆ ಅದು. ಹೌದಾ? GT ಮನ್ಗೆ. ಇಷ್ಟ ಇಲ್ದೆ ಟೀಮ್ ಅದು? ಇಷ್ಟ ಇಲ್ದೆ ಟೀಮ್ GT CSK. ಏನಕ್ಕೆ ಇಷ್ಟ ಇಲ್ಲ ಅದು? ನಮ್ಗೆ ಇಷ್ಟ ಇಲ್ಲ. ನಮ್ಗೆ RCB ನಮ್ ಪ್ರಾಣ, ಕರ್ನಾಟಕ ಅದು. ಹೌದಾ? RCB ಯಾರು ಇಷ್ಟ ನಿಮ್ಗೆ? RCB ಮಾಮೂಲಿ ವಿರಾಟ್ ಕೊಹ್ಲಿ ಬಿಟ್ರೆ ಅಷ್ಟೇ ಅಣ್ಣ. ನಮ್ ವಿರಾಟ್ ಕೊಹ್ಲಿ ಬಿಟ್ರೆ ಏನು ಯಾರಿಲ್ವಾ? ಆಮೇಲೆ ಸಫೋರ್ಡ್. ಧೋನಿ ಬಗ್ಗೆ ಧೋನಿ ಮುದ್ಗೆ ಆಗ್ಬಿಟ್ಟನ. ಏನು ಮಾಡಲ್ಲ. ಎಲ್ಲ ನಿಂತೋಗದ ಒಂದು ಧೋನಿದು. ಎಲ್ಲ ಅದೇ ಹೇಳ್ತಾರಲ್ಲ, ಎಲ್ಲ ಒಂದು ಸೋರಾಗದ.
ಆದ್ರೂ ಅವನು ಸ್ವಲ್ಪ ಒಳ್ಳೆ ಕೆಲಸ ಮಾಡೋಣ ಆ ಏಜಲ್ಲಿ, ಅವನ ಏಜಲ್ಲಿ. ಆ ಏಜಲ್ಲಿ ಮಾಡೋಣ, ಈ ಏಜಲ್ಲಿ ಮಾಡೋದ್ರೆ ಮಾಡಕ್ ಆಯ್ತಿಲ್ವಲ್ಲ ಅಂತಮ್ಮ. ಅದಕ್ಕೆ ಹೊಂಟೋಗ್ಬಿಡ. ಈಗ ನಾಳೆ 5ನೇ ತಾರೀಕಿಗೆ ಇದೆ CSK ವರ್ಸಸ್ RCB. RCB ಹೊಡೆಯೋದು. ಧೋನಿ ಬಂದು ಹೊಡೆದ್ಬಿಟ್ರೆ ಆಮೇಲೆ ಧೋನಿ ಹಾಕೊಡವಲ್ಲ, ಹಂಗ್ ನಾವೇನ್ ಹೊಡಿಸ್ಕರಲ್ಲ. ಬೇಕಾದ್ರೆ ನಾವ್ ಹೊಡಿತೀವಿ, ಅವ್ರ ತಮ್ಮ ಹೊಡಿಸ್ಕರಲ್ಲ ನಮ್ಮ. ಹೌದಾ? ಸರಿ, ಎಷ್ಟು ಮಾರ್ಕ್ಸ್ ಬರ್ಬೋದು ಒಂದೊಂದು? ನಮ್ಮ 60 ಬರಿತೀವಿ. 60 ಸಾಕಾ? ಪಾಸ್ ಆಗೋದು ಇಂಪಾರ್ಟೆಂಟ್ ಅಥವಾ ಫೇಲು? ಪಾಸ್ ಆಗೋದು ಇಂಪಾರ್ಟೆಂಟ್. ಮಾರ್ಕ್ಸ್ ಬೇಡ ನಿಮ್ಗೆ? ಮಾರ್ಕ್ಸ್ ಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕಂತ ಎಷ್ಟು ಇಟ್ಟಿದ್ದೀರಾ? ನಾನು ಐಟಮ್ ಮಾಡ್ಕ ಕೇಬಲ್ ಕೆಲಸ ತಗೋಬೇಕಂತ. ಯಾವ ಕೇಬಲ್? ಟಿವಿ ಕೇಬಲ್? ಟಿವಿ ಬೇರೆ ಏನದು ಚೆನ್ನಾಗಿರೋದು ಫಸ್ಟ್ ಗೆ ಬರ್ದಾ? ಇಲ್ಲ ನಮ್ಗ ಸಾಕಷ್ಟೇ, ಸಾಕು. ಕೇಬಲ್ ನಿಮ್ಮೂರಲ್ಲಿ ಯಾರು ಇಲ್ವಾ ಕೇಬಲ್ ಅವರು? ಅವ್ರು ಹೇಳದ್ ಕೆಲಸ ಮಾಡಲ್ಲ ಅಣ್ಣ. ಮಾಡಲ್ಲ, ಅದಕ್ಕೆ ನೀವು ಜವಾಬ್ದಾರಿ ತಗೋಬೇಕಂತ. ಸರಿ, ಒಳ್ಳೇದಾಗ್ಲಿ, ನಿಮ್ಮ ಡ್ರೀಮ್ ಫುಲ್ಫಿಲ್ ಆಗ್ಲಿ. ಚೆನ್ನಾಗಿ ಓದಿ, ಚೆನ್ನಾಗಿ ಬರೀರಿ, ಕೇಬಲ್ ಮ್ಯಾನ್ ಆಗಿ. बोलो भी तुम्हारा नाम बोलो भी। मोहम्मद फरहान गर्गेश्वरी से फ्रॉम हिलाल हाई स्कूल इटसेल्फ। तो कैसी है आपकी प्रिपरेशन आज के एग्जाम के लिए? आखिरी एग्जाम आज का आखिरी एग्जाम अच्छा जाएगा ऐसे दुआ करता हूँ। हाँ, कैसा पढ़ो हिंदू में? अच्छा पढ़ो हूँ। हाँ। पढ़ने बेजार हो रहा। क्यों? सब्जेक्ट वैसा है ये। तुम्हारा फेवरेट सब्जेक्ट कौन था ना? मैं इंग्लिश। इंग्लिश फेवरेट है। अभी पूरा तुम्हें कितने मार्क्स का पढ़ो अंदाज है? एक अंदाज लिख सकता हूँ 40 मार्क्स। 25 को पास? 25 को नहीं, 20 पार्ट को 40 बस तुम ना मार्क्स ऊपर, उसके ऊपर आया तो लिख दो। 40 का तुम्हें पढ़ो ही, बाकी का देख लेंगे आजू बाजू कर को। तुम्हें भी दूसरे को दिखा को ही मदद कर को ही कि तुम्हें लिख लिया खाली? मदद भी कर को ही। कल रात सारी पढ़े है क्या? सो गए? रात सारी पढ़े है, सुबह ही पढ़े रहेंगा। ट्यूशन लिया तुम्हें 10th को? किसका ने? मुबीन मिस करने। कैसा करा? अच्छा करा ट्यूशन सभी? टीचर्स अच्छा करा या मुबीन मिस ट्यूशन में अच्छा करा? दो भी अच्छा करा। हाँ, सोशल के कौन तुम्हारे टीचर है? SS मिस से। तो कहाँ से आने का उन्होंने? कानसीपुर से ही। कोड़ेगल से। तो कैसा करा? अच्छा करा पूरा भी? अच्छा करा। सारे चैप्टर्स सभी कवर कर को ही। डायग्राम में मैप आता है? छोटे से क्या भी नहीं कहता ना वो, खाली नाम देख रही हमें लोकेट करना होता है। हाँ, कितने मार्क्स आएंगे तुम अंदाजे कब लिखे? 40 के ऊपर। दूसरे 5 एग्जाम में भी अच्छा लिखे? वो तो अच्छा गए, पास उसमें पक्का? इंशाल्लाह। चलो भाई, आगे क्या करने वाले को प्लान कितने है कि क्या? नहीं, क्या भी नहीं फिलहाल। मैसूर में जमनागले हूँ कॉलेज। मैसूर में वो क्या कर लो? क्या भी नहीं। PUC चाहिए। फर्स्ट PUC में साइंस ले देंगे कॉमर्स ले दी? वो जाक में चूज करना सो। हाँ, अभी डिसाइड कर को नहीं। फ्रेंड्स से सभी बात कर ले देंगे ना, क्या करना है, ये करना लगो, क्या भी कर को नहीं। दोस्तों से पहले पास रहने का तुम्हें मार्क्स इंपॉर्टेंट है क्या? पास हो गए बस? मार्क्स इंपॉर्टेंट भी, पास होना इंपॉर्टेंट। दो भी इंपॉर्टेंट है। मार्क्स अच्छे है तो पास ऑटोमेटिक होया दी। खैर, अच्छा लिखो एग्जाम, ಬೆಸ್ಟ್ ಆಫ್ ಲಕ್. ಹೇಳಿ, ನಿಮ್ಮ ಹೆಸರು ಹೇಳಿ. ಕೌಶಿಕ್ ಅಂತ. ಕೌಶಿಕ್, ಯಾವರು? ಹಳೆ ಕೆಂಪೇನಹಳ್ಳಿ. ಹಳೆ ಕೆಂಪೇನಹಳ್ಳಿ. ಯಾವ ಸ್ಕೂಲ್ ನಿಮ್ಮ ಹೆಸರು ನಿಮ್ಮದು? ಸರ್ಕಾರಿ ಪ್ರೌಢಶಾಲೆ ಹಳೆ ಕೆಂಪೇನಹಳ್ಳಿ. ನಿಮ್ಮ ಟೀಚರ್ ಹೆಸರೇನು? ಮಂಜುಳಾ. ಮಂಜುಳಾ ಮಿಸ್ಸು. ಎಲ್ಲಿಂದ ಬರೋದವರು? ಮೈಸೂರು. ಯಾವ್ದು ಎಕ್ಸಾಮ್ ಇವತ್ತು? ಸಮಾಜ ವಿಜ್ಞಾನ. ಸಮಾಜ ವಿಜ್ಞಾನ. ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್ ಯಾವುದು? ಗಣಿತ. ಗಣಿತ ಚೆನ್ನಾಗಿ ಬರ್ತಿದ್ದೀರಾ? ಎಷ್ಟು ಮಾರ್ಕ್ಸ್ ಬರ್ತಿದ್ದೀರಾ ಅದಕ್ಕೆ? 60+. 60+. ಅಸೈನ್ಮೆಂಟ್ ಒಂದು ಸೇರಿಸಿ ಎಷ್ಟು ಬರ್ಬೋದು ಟೋಟಲ್? ಅದು 70 ಮೇಲೆ ಬರ್ಬೋದಾ? ಇವತ್ತು ಎಕ್ಸಾಮ್ ಹೆಂಗೆ ಪ್ರಿಪೇರ್ ಆಗಿದ್ದೀರಾ? ಇವತ್ತು ಎಕ್ಸಾಮ್ಗೆ ಹೆಂಗೆ ಪ್ರಿಪೇರ್ ಆಗಿದ್ದೀರಾ ನೀವು? ಹೆಂಗೆ ತಯಾರು ಮಾಡಿದ್ದೀರಾ ನೀವು? ಪಾಸ್ ಆದರೆ ಸಾಕಾ? ಮಾರ್ಕ್ಸ್ ಬೇಡ ನಮಗೆ, ಪಾಸ್ ಆದರೆ ಸಾಕು. ಮಾರ್ಕ್ಸ್ ಇಂಪಾರ್ಟೆಂಟ್ ಇಲ್ವಾ? ಒಂದು ಎಷ್ಟು ಮಾರ್ಕ್ಸ್? 50 ಮಾರ್ಕ್ಸ್ ಬರಿಬೋದಾ? 40 ಸಾಕು. 25ಕ್ಕೆ ಪಾಸು. ಏನೇನು ಬರ್ಬೋದು ಇವತ್ತು ಎಕ್ಸಾಮಲ್ಲಿ ಇಂಪಾರ್ಟೆಂಟು ಗೊತ್ತಾ? ನಕ್ಷೆ ಭತ್ತ. ಹಾಂ, ಕ್ವಶನ್ಗಳು. ನಿಮ್ಮ ಟೀಚರ್ ಎಲ್ಲ ಪಾಠ ಕವರ್ ಮಾಡಿದ್ದೀರಾ ಅಥವಾ ಮಿಸ್ ಮಾಡಿಬಿಟ್ಟಿದ್ದೀರಾ? ಎಲ್ಲ ಹೇಳ್ಕೊಟ್ಟಿದ್ದೀರಾ? ಅವ್ರಿಗೆ ಏನಾದರೂ ನೀವು ಹೇಳ್ಬೇಕಾ ಇಷ್ಟಪಡ್ತೀರಾ? ಒಳ್ಳೆ ಮಾತು. ಇಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೆ ಏನಾದರೂ ಇಷ್ಟಪಡ್ತೀರಾ? ಇವತ್ತು ಲಾಸ್ಟ್ ದಿನ ಎಕ್ಸಾಮು, ಸ್ಕೂಲು, ನಾಳೆ ಸಿಗಲ್ಲ ಅನ್ಸುತ್ತೆ ಒಂದು ಸ್ವಲ್ಪ ಜನ. ಅವ್ರಿಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ನೀವು ನಿಮ್ಮ ದೋಸ್ತ್ಗಳಿಗೆ? ಮಿಸ್ ಯು. ಏನು ಅಷ್ಟೇನಾ? ನಿಮ್ಮ ಟೀಚರ್ಗೆ ಏನಾದರೂ ಒಳ್ಳೆ ಮಾತು? ಮಾಡಿರೋ ಪಾಠ ಎಲ್ಲ ಅರ್ಥ ಆಗೈತೆ, ಚೆನ್ನಾಗಿ ಬರೀತೀರಿ, ಪಾಸ್ ಆಯ್ತೀರಾ? ಚೆನ್ನಾಗಿ ಬರೀರಿ ಎಕ್ಸಾಮು, ಒಳ್ಳೇದಾಗಲಿ. ಹೇಳಿ ಆಯ್ತು. ನಿಂಗಮಣಿ. ಯಾವ್ದು ಎಕ್ಸಾಮ್ ಇವತ್ತು? ಸೋಷಿಯಲ್ ಸೈನ್ಸ್. ಸೋಷಿಯಲ್ ಲಾಸ್ಟ್ ಎಕ್ಸಾಮ್ ಇವತ್ತು. ಹೌದು. ಹೆಂಗ್ ಪ್ರಿಪೇರ್ ಆಗಿದ್ದೀರಾ? ಸಕ್ಕದಾಗಿ ಪ್ರಿಪೇರ್ ಆಗಿದ್ದೀವಿ. ಸಕ್ಕದು, ಫುಲ್ ಟಾಪು.
ಎಷ್ಟು ಮಾರ್ಕ್ಸ್ ಬರೀಬೋದು ಅಂದಾಜು ಒಂದು 75 ಅಬೋ 75 ಎಲ್ಲ ಮೇಡಮ್ ಚೆನ್ನಾಗಿ ಮಾಡಿದಿರಾ ಪಾಠ ಎಲ್ಲ 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 ಅರ್ಥ ಆಗಿದೆಯಾ ಪಾಠಗಳ ಹೆಸರು ಹೇಳಿ ಒಂದೆರಡು 3-4 ಭಾರತಕ್ಕೆ ಯುರೋಪಿಯನ್ನರ ಆಗಮನ, ಸ್ವಾತಂತ್ರ್ಯೋತ್ತರ ಭಾರತ, ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ, ಬ್ರಿಟಿಷ್ ಆಳ್ವಿಕೆಯ ಪರಿಣಾಮ. ಎಷ್ಟು ಯಾವ್ದಾದ್ರು ಇದು ಇಂಪಾರ್ಟೆಂಟ್ ಬರ್ಬೋದು ಎಕ್ಸಾಮ್ಗೆ ಇಡೀ ಟೆಕ್ಸ್ಟ್ ಬುಕ್ ಓದಿರ್ಬೇಕು, ಇಡೀ ಬುಕ್ ಎಲ್ಲ ಓದಿರ್ಬೇಕು. ಟಾಪರ್ ನೀವೇನಾ ನಿಮ್ಮ ಕ್ಲಾಸ್ಗೆ? ತುಂಬಾ ಜನ ಇದ್ದಾರೆ. ಯಾರು ಬನ್ನಿ ವಿಡಿಯೋ ಬನ್ನಿ ನೀವು. ಅವರೇ ಟಾಪರು ಸುಮ್ಮನೆ. ನಿನ್ನೆ ರಾತ್ರಿ ಹೋದ್ರಾ ಅಥವಾ ಮಲ್ಕೊಂಡ್ರಾ? ಓದಿದ್ದೀರಾ? ಎಲ್ಲ ಎಕ್ಸಾಮ್ ಇದು ಬಿಟ್ಟು ಎಲ್ಲ ಎಕ್ಸಾಮ್ ಚೆನ್ನಾಗಿ ಬರ್ತಿದ್ದೀರಾ? ಎಲ್ಲ ಚೆನ್ನಾಗಿ ಮಾಡಿದ್ದೀವಿ. ಹಿಂದಿ, ಇಂಗ್ಲೀಷು. ಹಿಂದಿ ಏನೋ ಇಲ್ಲ ಅಂದ್ರಲ್ಲ, ಮಾರ್ಕ್ಸ್ ಆ್ಯಡ್ ಆಗಲ್ಲ ಅಂದ್ರಲ್ಲ, ಏನೋ ಅದ್ರ ಬಗ್ಗೆ ಏನಾದ್ರು ಗೊತ್ತಾದ್ರೆ ಅದು ಗ್ರೇಡ್ ಆಗಿ ಕೊಡ್ತಾರಂತೆ, ಮಾರ್ಕ್ಸ್ ಕೊಡಲ್ಲ. ಅದು ಮಾರ್ಕ್ಸ್ ಕೊಡಲ್ಲ. ಈಸಿ. ಹಿಂದಿ ಈಸಿ ಚೆನ್ನಾಗಿ ಬರ್ತಿದ್ದೀರಾ? ಅರ್ಧವೇ. ಫೇವ್ರೇಟ್ ಸಬ್ಜೆಕ್ಟ್ ನಿಮ್ಮದು? ಫೇವ್ರೇಟ್ ಸೋಷಿಯಲ್ ಸೈನ್ಸ್, ಕನ್ನಡ, ಹಾಂ, ಇಂಗ್ಲೀಷ್ ಇಂಗ್ಲೀಷು ಎಲ್ಲ ಚೆನ್ನಾಗಿ ಬರ್ತಿದ್ದೀರಾ. ಮುಂದೆ ಏನು ಮಾಡ್ಬೇಕಂತ ಇಷ್ಟಪಡ್ತೀರಾ ನೀವು 10th ಆದಮೇಲೆ? ಸೈನ್ಸ್ ತಗ ಕಾಲೇಜ್ಗೆ ಹೋಗ್ಬೇಕಂತ. ಸೈನ್ಸು ಎಲ್ಲಿ ನರಸೀಪುರದಲ್ಲನ ಅಥವಾ ಮೈಸೂರು ಹೋಗ್ತೀರಾ? ಹಾಸನು. ನಿಮ್ಮ ಫ್ಯಾಮಿಲಿ ಅಲ್ಲೇ ಇದ್ದಾರದಾ? ಇಲ್ಲ, ಮಣ್ಣ ಅಲ್ಲೇ ಇರೋದು. ನಿಮ್ಮ ಅಣ್ಣನ ಅವ್ರ ಜೊತೆ ಹೋಗ್ತಿರ್ತೀರಾ ಅಲ್ಲೇ? ಹೌದಾ? ಸೈನ್ಸಲ್ಲಿ ಏನು ಕಂಪ್ಯೂಟರ್ ಸೈನ್ಸ್ ಅಥವಾ ಬಯಾಲಜಿನ? ಗೊತ್ತಿಲ್ಲ, ಇನ್ನು ಡಿಸೈಡ್ ಮಾಡಿಲ್ಲ. ನಿಮ್ಮ ಫ್ರೆಂಡ್ಸು ಬರ್ತಾರ ನಿಮ್ಮ ಜೊತೆಗೆ? ಪ್ಲಾನ್ ಆಗಿದೆ ಅನ್ಸುತ್ತೆ ಮೊದಲೇ? ನಾನು ಒಬ್ಬಳೇ ನಮ್ಮ ಶಾಲೆಯಿಂದ ಹಾಸನ ಹೋಗ್ತಾ ಇರೋಳು. ಹೌದಾ? ನಿಮ್ಮ ಫ್ರೆಂಡ್ಸ್ಗೆ ಟೀಚರ್ಸ್ಗೆ ಏನಾದ್ರು ಇಷ್ಟಪಡ್ತೀರಾ ಹೇಳಕ್ಕೆ? ಲಾಸ್ಟ್ ದಿನ ಇವತ್ತು ಮತ್ತೆ ಸಿಗ್ತಾರಾ ಇಲ್ಲೋ ಗೊತ್ತಿಲ್ಲ. ನಿಮ್ಮ ಟೀಚರ್ಗೆ ಫ್ರೆಂಡ್ಸ್ಗೆ ಏನಾದ್ರು ಹೇಳ್ಬೇಕಂತ ಇಷ್ಟಪಡ್ತೀರಾ? ಮಿಸ್ ಯು ಆಲ್ ಫ್ರೆಂಡ್ಸ್ ಆ್ಯಂಡ್ ಟೀಚರ್ಸ್. ಹಾಂ, ಅಷ್ಟೇನಾ? ಸರಿ, ಚೆನ್ನಾಗಿ ಬರೀರಿ, ಎಕ್ಸಾಮು ಒಳ್ಳೇದಾಗಲಿ, ಬೆಸ್ಟ್ ಆಫ್ ಲಕ್. ನಿಮ್ಮ ಹೆಸರು ಹೇಳಿ? ಚೇತನ್. ಯಾವ ಸ್ಕೂಲು? ಕುಪ್ಯ ಸ್ಕೂಲ್. ಊರ ಹೆಸರು? ಕುಪ್ಪೆನೆ. ಸ್ಕೂಲ್ ಹೆಸರು ಇಲ್ವಾ ಏನು? ಹಾಂ, ಎಷ್ಟು ಕಿಲೋಮೀಟರ್ ಅದು ಇಲ್ಲಿಂದ? ಸರಿ, ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿದ್ದೀರಾ? ಹಾಂ, ಏನೇನು ಓದಿದ್ದೀರಾ ಹೇಳಿ? ಅದು ಏನೇನು ಓದಿದ್ದೀರಾ? ಏನೇನು ನೆನಪಿದೆ ಅದು ಹೇಳಿ ಸಾಕು. ಎಷ್ಟು ನೆನಪಿದೆ ಅಷ್ಟು? 3 ಮಾರ್ಕ್ಸ್, ಹಾಂ, 2 ಮಾರ್ಕ್ಸ್, 1 ಮಾರ್ಕ್ಸ್, ಮ್ಯಾಪು. ಓದಿದ್ದೀರಾ? ಏನೇ ರಾತ್ರಿ ಪ್ರಿಪೇರ್ ಆಗಿದ್ದೀರಾ ಅಥವಾ ಮಲ್ಕೊಂಡ್ರಾ? ಸಾಕು, ಬರ್ಕೊಳ್ಳೋ ಹೋಗಿ ಅಲ್ಲಿ ಎಕ್ಸಾಮ್ ನೋಡ್ಕೊಳ್ಳೋಣ ಅಂತ. ಹಾಂ, ಮಲ್ಕೊಂಡ್ರ ಬರೀ ಓದಿದ್ರಾ? ಮಲ್ಕೊಂಡೆ ಕ್ಲಾಸಲ್ಲಿ ನೋಡ್ಕೊಳ್ಳೋಣ ಅಂತ. ಅಕ್ಕಪಕ್ಕ ಅವ್ರು ತೋರಿಸ್ತಿದ್ರಾ ಅಥವಾ ನೀವೇ ಓದ್ ಬರ್ತಿದ್ದೀರಾ? ಫುಲ್ ಟೈಟಾ? ಎಷ್ಟು ಮಾರ್ಕ್ಸ್ ಬರೀಬೋದು ಇವತ್ತು ನೀವು? ಒಂದು 50. ಪಾಸಿಂಗ್ ಮಾರ್ಕ್ಸು 25. 25. ಇಲ್ಲಿ ಗಂಟ 5 ಎಕ್ಸಾಮ್ ಆಗಿದೆ. ಅದು ಹೆಂಗೆ ಬರ್ತಿದ್ದೀರಾ? ಚೆನ್ನಾಗಿ ಬರ್ತೀರಾ? ಪಾಸ್ ಆಯ್ತೀರಾ? ನಿಮ್ಗೆ ಇದೆಯಾ? ನಿಮ್ಮ ಫ್ರೆಂಡ್ಸ್ಗಳಿಗೆ, ಟೀಚರ್ಸ್ಗಳಿಗೆ ಏನಾದರೂ ಹೇಳೋದಕ್ಕೆ ಇಷ್ಟಪಡ್ತೀರಾ ನೀವು? ಫ್ರೆಂಡ್ಸ್ಗೆ, ಟೀಚರ್ಸ್ಗೆ ಅಷ್ಟೇನಾ? ಮುಂದೆ ಸಿಗಲ್ಲ ಅವರು, ಏನಾದ್ರು ಲಾಸ್ಟ್ ಮಾತು ಏನಾದ್ರು ಹೇಳ್ಬೇಕಂದ್ರೆ ಅವ್ರಿಗೆ ಏನಿಲ್ವಾ? ಮುಂದೆ ಏನು ಮಾಡ್ಬೇಕಂತ ನಿಮಗೆ? ಈ 10th ಪಾಸ್ ಆದಮೇಲೆ ಮುಂದೆ ಏನು ಓದ್ಬೇಕಂತ ಇಷ್ಟಪಡ್ತೀರಾ? ಆಮೇಲೆ ನೋಡ್ಕೊಳ್ಳೋದು. ಫಸ್ಟ್ ಪಾಸ್ ಆಗಲಿ ಸಾಕು. ನಿಮಗೆ ಪಾಸ್ ಆದರೆ ಸಾಕಾ ಅಥವಾ ಮಾರ್ಕ್ಸ್ ಇಂಪಾರ್ಟೆಂಟು? ಮಾರ್ಕ್ಸು ಅಥವಾ ಪಾಸ್ ಆದರೆ ಸಾಕು? ಸಾಕಾ? ಇವತ್ತು ಪಾಸ್ ಇದ್ದೀರಾ ಪಕ್ಕ? ಸರಿ, ಚೆನ್ನಾಗಿ ಬರೀರಿ ಎಕ್ಸಾಮು. ನಿಮ್ಮ ಹೆಸರು? ವರ್ಧನ್ ಸರ್. ಸರ್ ಸೈಲೆಂಟ್. ಹಾಂ, ಹೇಳಿ ಸರ್. ನಿಮ್ಮ ಹೆಸರು ಹೇಳಿ? ವರ್ಧನ್ ಅಂತ ಸರ್. ವರ್ಧನ್. ಯಾವ ಸ್ಕೂಲು? ಕುಪ್ಪೆ ಸ್ಕೂಲು ಸರ್. ಕುಪ್ಪೆ. ಊರು ಕುಪ್ಪೆ, ಸ್ಕೂಲ್ ಹೆಸರು ಕುಪ್ಪೆ. ಊರ ಕುಪ್ಪೆ ಸರ್. ಹೆಸರು ಹೇಳಿ ಸ್ಕೂಲ್ದು? GHS ಕುಪ್ಪೆ ಸರ್. GHS ಕುಪ್ಪೆ. ನಿಮ್ಮ ಟೀಚರ್ ಯಾರು? ಕುಮಾರಿ ಮಿಸ್. ಚೆನ್ನಾಗಿ ಮಾಡಿದ್ರ ಪಾಠ ಅವರು? ಚೆನ್ನಾಗಿ ಹೇಳ್ಕೊಟ್ರು ನಮ್ಗ. ಹೊಡಿತಿರು, ಗಿಣ್ತಿರು, ಆದ್ರೂ ಹೇಳ್ಕೊಟ್ರು ಸರ್. ಚೆನ್ನಾಗಿ ಎಷ್ಟು ಮಾಡಿದ್ರು, ಏನು ಮಾಡಿದ್ರು ಒಳ್ಳೆ ಟೀಚರು. ಎಲ್ಲ ಒಳ್ಳೆ ಟೀಚರ್ ಸರ್. ಎಲ್ಲಿಂದ ಬರೋರು ಸರ್? ಮೈಸೂರು ಅವರು. ಎಲ್ಲ ಸಿಲೆಬಸ್ ಎಲ್ಲ ಕವರ್ ಮಾಡಿದಾರೆ ಅವರು? ಎಲ್ಲ ಸರ್, ಎಲ್ಲ ಓದಿಸಿದಾರೆ. ಎಲ್ಲ ಓದಿದಾರೆ. ಏನ್ ನೆನಪಿದೆ ಹೇಳಿ ನಿಮ್ಗೆ? ಸರ್ ಈಗ ಓದಿದ್ರಲ್ಲ, ಎಲ್ಲ ಓದಿದ್ರಲ್ಲ ಅವರು ಸರ್, ಎಲ್ಲ ಅದರಲ್ಲಿ ಏನ್ ನೆನಪಿದೆ ಹೇಳಿ? ಎಲ್ಲ ಓದಿದ್ವಿ ಸರ್. 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸ್ ಎಲ್ಲ ಪಾಠಗಳ ಹೆಸರು ಓದಿದೀವಿ. ಅದ್ರ ಅಲ್ಲಿ ಬಂದ್ರೆ ಬರೆಯೋದು ಸರ್. ಈಗ ಏನ್ ಸರ್? ಈಗ ಬರಲ್ವ ಅದು? ಸರ್ ಅದೇ ಬಂದಾಗ ಬರೆಯೋದು. ಇಲ್ಲಿ ಹೇಳಕ್ ಬರಲ್ವಾ? ಇಲ್ಲಿ ಹೇಳಕ್ ಆಗಲ್ಲ ಸರ್. ಅದು ಬಂದ್ರೆ ಬರಿಬೇಕು ಅಷ್ಟೇ. ಪರ್ಸನಲ್ ಬರುತ್ತೆ ಸರ್. ಇಲ್ಲಿ ಮೈಂಡ್ ಅಲ್ಲಿ ಇದೆ, ಬಯಲು ಬರಲ್ಲ ಅದು. ಬಾಯಲ್ಲಿ ಬರಲ್ಲ ಸರ್. ಪೇಪರ್ ಬಂದ ತಕ್ಷಣ ಬಂದ್ಬಿಡುತ್ತೆ. ಎಷ್ಟು ಓದಿದ್ದೀರಾ ಸರ್? ಬತ್ತೆ ಸರ್, ಒಂದ್ 70 ಮೇಲೆ ಪಕ್ಕ. 70 ಪಕ್ಕ ಸರ್ ಓದಿದೀವಿ. ಎಲ್ಲ ಒಂದ್ ಮಾಡಿ ಏನ್ ಮಾಡ್ಬೇಕಂತ ಇಷ್ಟಪಡ್ತೀರಾ? ಮುಂದೆ ಏನೋ ಮಾಡೋದು ಸರ್. ಫಸ್ಟ್ SLC ಎಕ್ಸಾಮ್ ಮುಗಿಲಿ, ಆಮೇಲೆ ನೋಡ್ಕೊಳಮ್ಮ. ನಿಮ್ ಟೀಚರ್ಗೆ ಅಥವಾ ನಿಮ್ಮ ಫ್ರೆಂಡ್ಸ್ಗೆ ಏನೋ ಲಾಸ್ಟ್ ಮಾತು? ನಾಳೆ ಸಿಗ್ತಾರೋ ಎಲ್ಲೋ ಗೊತ್ತಿಲ್ಲ, ಲಾಸ್ಟ್ ಎಕ್ಸಾಮು. ಸರ್ ಏನ್ ಹೇಳೋದು ನಿಮ್ಗೆ?
ಸರ್ ಏನಂತ ನಿಮ್ಗೆ ಏನ್ ಇಷ್ಟ ಅದ್ ಹೇಳಿ ಮಿಸ್ ಮಾಡ್ತೀರಾ ಅಥವಾ ಮುಂದೆ ಇನ್ನು ಎಲ್ಲ ಎಲ್ಲೆಲ್ಲೋ ಹೊಂಟೈತಾರೆ ಫ್ರೆಂಡ್ಗಳು ಋಣೇಂದ್ರ ಮತ್ತೆ ಸಿಗೋದು ಸರ್ ಎಲ್ಲ ಇಲ್ಲಾಂದ್ರೆ ನೆನಪಲ್ಲೇ ಉಳಿಯೋದು ಅಷ್ಟೇ ಹಿಂಗ ಇದ್ರು ಅನ್ಬಿಟ್ಟು ಸರ್ ಎಲ್ಲಾರು ಸರ್ ಎಲ್ಲಾರ್ದು ಫೋನ್ ನಂಬರ್ ಎಲ್ಲ ಎಲ್ರದ್ದು ಐತೆ ಎಲ್ರದ್ದು ಹೆಣ್ಣೈತೆ ಗಂಡೈತೆ ಎಲ್ರದ್ದು ಅದ ಗ್ರೂಪ್ ಐತೆ ಹೌದಾ ಒಳ್ಳೇದಾಗಿ ನಿಮ್ ಫ್ರೆಂಡ್ಸ್ ಯಾರು ನಿಮ್ ಫೇವರೇಟ್ ನಿಮ್ ಬೆಸ್ಟ್ ಫ್ರೆಂಡ್ ಯಾರು ಫ್ರೆಂಡ್ ಎಲ್ಲ ಸರ್ ಗಂಡ ಈ ಕಡೆ ಎಲ್ಲ ಎಲ್ಲ ಹುಡುಗಿರಲ್ಲಿ ಹುಡುಗಿರಲ್ಲಿ ಯಾರು ಇಲ್ಲ ಸರ್ ಎಲ್ಲರನ್ನ ಮಾತಾಡ್ಸ್ತೀನಿ ಸರ್ ನಿಮ್ಮ ತಂದೆ ತಾಯಿಗೆ ಏನಾದ್ರು ಹೇಳ್ಬೇಕು ಇಷ್ಟಪಡ್ತೀರಾ? ತಂದೆ ತಾಯಿ ಅವರು ಚೆನ್ನಾಗಿ ಓದ್ಕೊ ಅಂತವ್ರೆ ಸರ್ ಚೆನ್ನಾಗಿ ಓದ್ಕೊ ಆಲ್ ದ ಬೆಸ್ಟ್ ಹೇಳಾರ ಚೆನ್ನಾಗಿ ಬರೀ ಎಕ್ಸಾಮ್ ಅಂದಾರ ಸರ್ ನಿಮ್ಗೆ ಸಪೋರ್ಟ್ ಎಲ್ಲ ಮಾಡ್ತಾರ? ಸ್ಕೂಲ್ ಮುಗ್ದೈತಾವದಲ್ಲ ಅಂತ ಸರ್ ಸ್ಕೂಲ್ ಮುಗ್ದೈತಾವದ ಅಂತ ಸ್ವಲ್ಪ ಬೇಜಾರೈತೈತೆ ದುಃಖ ಏನೋ ಮಾಡಕ್ಕಾಗಲ್ಲ ಸರ್ ಯಾರು ಬಿಟ್ಟೋಗಕ್ಕೆ ನಿಮ್ಗೆ ದುಃಖ ಆಯ್ತಿದೆ? ಯಾರಿಗೆ ಬಿಟ್ಟೋಗ ಜಾಸ್ತಿ ದುಃಖ ಆಯ್ತಿದೆ ನಿಮ್ಗೆ? ಫ್ರೆಂಡ್ಸ್ ಗಳು ಬಿಟ್ಟೈತಾವೆಲ್ಲ ಅಂತ ಸರ್ ಫ್ರೆಂಡ್ಸ್ ಬಿಟ್ಟೈತಾವೆಲ್ಲ ಅಂತ ಸರ್ ಏನಿಲ್ಲ ಹಳೆ ಏನಿಲ್ಲ ಸ್ವಲ್ಪ ಬೇಜಾರು ಸರ್ ಅಷ್ಟೇ ಇನ್ನು ಮಾತಾಡೋದಾದ್ರೆ ಆಮೇಲೆ ಮಾತಾಡ್ತಾವೆ RCB CSK IPL ಅದ್ರ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಇಲ್ಲ ಅಷ್ಟೇ ಒಳ್ಳೇದಾಗ್ಲಿ RCBಗೆ ಮಾತ್ರ ಸಪೋರ್ಟ್ ಮಾಡೋದು ಅಷ್ಟೇ ಅದ್ ಗೆಲ್ರೆ ಸಾಕು ಗೆದ್ರೆ ಸಾಕು ಯಾವ್ದಾರ ಸೋತ್ಕೊಳ್ಳಿ ನಮ್ಗೇನಿಲ್ಲ ಇನ್ನೇನೂ ಇಲ್ಲ ಅದ್ರ ಬಗ್ಗೆ ಇನ್ನೇನು ಹೇಳ್ಬೇಕಾ ನೀವು? ಏನಿಲ್ಲ ಸರ್ ಗೌರ್ಮೆಂಟ್ ಏನಾದ್ರು ಡಿಮಾಂಡ್ ಏನಾದ್ರು ಇದ್ರೆ ಅದ್ರ ಬಗ್ಗೆ ಏನಿಲ್ಲ ಜಾಸ್ತಿ ಏನಿಲ್ಲ ಅವ್ರ ಕೆಲಸ ಅವ್ರ ಕೆಲಸ ಇಷ್ಟ ಮಾತಾಡೋ ಸರಿ ಆಯ್ತು. ಉಲ್ಲಾಸ್ ಅಂತಣ ಉಲ್ಲಾಸು ನೀವ್ ಹೇಗೆ ಪ್ರಿಪೇರ್ ಆಗಿದ್ದೀರಾ? ನಾವು ಚೆನ್ನಾಗಿ ಓದಿಮಿ ಇದೆಲ್ಲ ಓದಿಮಿ ಫುಲ್ಲು ಏನಿದು ಇದೆಲ್ಲ ಒಂದು ಅಂಕದ ಪ್ರಶ್ನೆಗಳು ಕನ್ನಡದಲ್ಲೇನಾ? ಎಲ್ಲ ಕನ್ನಡದಲ್ಲಿ ಅದು ಕಲ್ತಿದ್ದೀರಾ? ಸರಿ ಹೆಂಗ್ ಪ್ರಿಪೇರ್ ಆಗಿದ್ದೀರಾ ನೀವು? ನಾವು ಚೆನ್ನಾಗಿ ಓದಿಮಿ ಸರ್. ಎಷ್ಟು ಮಾರ್ಕ್ಸ್ ಬರೀಬೋದು ಅಂದಾಜು? ಒಂದು 60 ನಾವು ಎಲ್ಲ ಪಾಠಗಳನ್ನ ಓದಿಮಿ ಸರ್. 2 ಮಾರ್ಕ್ಸ್ ಎಲ್ಲಾನು ಮಿಸ್ಸು ಚೆನ್ನಾಗಿ ಓದಿಸೋರೆ, ಚೆನ್ನಾಗಿ ಓದಿಸ್ತಾರೆ ಸರ್. ಏನಾದ್ರು ಹೇಳ್ಬೇಕಾ ನಿಮ್ ಫ್ರೆಂಡ್ಸ್ಗೆ? ಫ್ರೆಂಡ್ಸ್ಗೆ ಎರಡು ದಿವಸ ಒಂಡೈದೀವಿ ಎಲ್ಲ ಹೇಳಿ ಸರ್ ಎಲ್ಲ ಒಂಡೈದಿರ. ಆಮೇಲೆ ಹೆಣ್ಮಕ್ಳಿಗೆ ಬಸ್ ಫ್ರೀ ಕೊಟ್ಟಾರ, ಅದನ್ನೆಲ್ಲ ತೆಗ್ದಾಕ್ಬಿಟ್ಟು ಗಂಡ್ ಮಕ್ಳು ಕೊಡ್ಬೇಕು. ಹೆಣ್ಮಕ್ಳ ಫ್ರೀ ಅನ್ಬಿಟ್ಟು ದೇವಸ್ಥಾನ ಅಲ್ಲಿ ಹೋಯ್ತವ. ಏನಪ್ಪ ಅವ್ರಿಗೆ ಹೆಣ್ಮಕ್ಳಿಗೆ ಫ್ರೀ ಬಸ್ ಕೊಟ್ಟಾರೆ, ನಿಮ್ಗೆ ಏನ್ ಬೇಕು ಅದ್ ಕೇಳಿ. ಅವ್ರಿಗೆ ಬಸ್ ಇದೆ, ಒಳ್ಳೆ ಫೆಸಿಲಿಟಿ ಅದು. ಆತರ ನೀವು ಒಂದು ಏನಾದ್ರು ಕೊಡೋ ತರ ಕೇಳಬೇಕು. ನಮ್ಗೂ ಬಸ್ ಫ್ರೀ ಬೇಕು. ಅವ್ರಿಗೆ 2,000 ರೂಪಾಯಿ ಕೊಟ್ರೆ ನಮ್ಗೆ 1,000 ರೂಪಾಯಿ ಕೊಡ್ಬೇಕು. ಎಲ್ಲ ಕೊಡ್ಬೇಕು ನಮ್ಗೂ. ನಾವು ಹುಡುಗರು ನಾವು ಓಟ್ ಹಾಕಿಲ್ವಾ ಅದಕ್ಕ ಅಣ್ಣಂಗ ಸಿದ್ದರಾಮಯ್ಯಂಗ ಓಟ್ ಹಾಕಿದ್ದೀರಾ? ಅಂದ್ರೆ ನಮ್ಮ ಮನೇಲಿ ಹಾಕಿರೋರು. ಮನೇಲಿ ಅವ್ರು ನಮ್ಗೆ ಫ್ರೀ ಕೊಟ್ಟಿಲ್ಲ, ಗಂಡೈಕ್ಳುಗ ಕೊಡ್ಬೇಕು ಅವರು ಫ್ರೀ. ಕೇಳಿ ಅವ್ರಿಗೆ ಹೇಳಿ. ಸಿದ್ದರಾಮಯ್ಯ ಅವರೇ, ನೀವು ದಯವಿಟ್ಟು ನಮ್ಗ ಬಸ್ಸು ಫ್ರೀ, 1,000 ಫ್ರೀ ಅಷ್ಟೇ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು ಹೇಳಿ. ಸಿಂಚನ. ಯಾವರು? ಕುಪ್ಯ. ಸ್ಕೂಲ್ ಹೆಸರು? GHS ಕುಪ್ಯ. ಹೆಂಗ್ ಪ್ರಿಪೇರ್ ಆಗಿದ್ದೀರಾ ಎಕ್ಸಾಮ್ಗೆ? ತುಂಬಾ ಚೆನ್ನಾಗಿದ್ದೀವಿ. ಪಾಸ್ ಆದ್ರೆ ಸಾಕ ಅಥವಾ ಮಾರ್ಕ್ಸ್ ಸ್ಕೋರ್ ಬೇಕು? ಎಷ್ಟು ಬರಿಬೋದು ಅಂದಾಜು? ಒಂದು 80ಕ್ಕೆ 100. 80ಗೆ 100? 80ಗೆ 100 ಅದಂಗೆ? 80ಗೆ 100 ಹೆಂಗೆ? ಇದು ಅಸೈನ್ಮೆಂಟ್ 20 ಮಾರ್ಕ್ಸ್ಗಾ? ಅದೆಲ್ಲ ಚೆನ್ನಾಗಿ ಬರ್ತಿದ್ದೀರಾ? ಆನ್ ಟೈಮು ಚೆನ್ನಾಗಿ ಬರ್ತಿದ್ದೀರಾ? ನಿಮ್ಮ ಟೀಚರ್ಗೆ ಏನಾದರೂ ಹೇಗೆ ಇಷ್ಟಪಡ್ತೀರಾ? ನಿಮ್ಮ ಟೀಚರ್ಗೆ ಹೇಳಿ ಪರವಾಗಿಲ್ಲ. ನಿಮ್ಮ ಬೆಸ್ಟ್ ಫ್ರೆಂಡ್ ಯಾರು? ಬೆಸ್ಟ್ ಫ್ರೆಂಡು ಎಲ್ಲರೂ ಕರ್ಕೊಳ್ಳಿ, ಅವ್ರಿಗೂ ಕರ್ಕೊಳ್ಳಿ ವಿಡಿಯೋಲಿ. ಬರಲ್ವಾ? ನಿಮ್ಮ ಮನೆಯವರಿಗೆ, ನಿಮ್ಮ ಪೇರೆಂಟ್ಸ್ಗೆ ನಿಮ್ಗೆ ಎಷ್ಟು ಕಷ್ಟಪಟ್ಟಾರೆ ಓದಿಸೋಕ್ಕೆ? ಎಲ್ಲಿ ಗಂಟ? 10th ಗಂಟ? LKG UKG ಇಂದ? ನಿಮ್ಮ ಅಕ್ಕ ಅವ್ರಿಗೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಇಲ್ಲ, ಥ್ಯಾಂಕ್ಸ್. ನಂಬಿಕೆ ಹೇಳ್ಬೋದು ನಿಮ್ಮ ಮೇಲೆ? ನಂಬಿಕೆ ಹೇಳ್ಬೋದು ಅವರು? ನಿಮ್ಮ ಮನೆಯವರು ಚೆನ್ನಾಗಿ ಮಾಡ್ತಾಳೆ, ಓದ್ತಾರೆ, ನಮ್ಮ ಹೆಸರು ಮಾಡ್ತಾಳೆ ಅಂತ ಗಿಫ್ಟ್ ಕೊಡ್ತಾರಾ? ಏನಂತ ಏನು ಹೇಳಿಲ್ವ? ಏನಂತ ಏನಿಲ್ಲ. ಸರ್ಪ್ರೈಸ್ ಇದ್ರೆ ಒಳ್ಳೇದದು, ನಮಗೂ ಇಷ್ಟ ಆಗುತ್ತೆ ಲಾಸ್ಟಲ್ಲಿ. ಸರಿ, ಒಂದು ಓವರ್ ಆಲ್ ಎಲ್ಲ ಸಬ್ಜೆಕ್ಟ್ ಸೇರಿಸಿ ಎಷ್ಟು ಬರ್ಬೋದು ನಿಮಗೆ?
ಪರ್ಸೆಂಟೇಜು 500. ಎಷ್ಟು ಟೋಟಲ್ ಎಷ್ಟು ಇದು 525? 625. 500 ಬರ್ಬೋದು. ಡಿಸ್ಟಿಂಕ್ಷನು. ಸರಿ, ಚೆನ್ನಾಗಿ ಬರೀರಿ, ಒಳ್ಳೇದಾಗಲಿ. ಹಾಂ, ನಿಮ್ಮ ಹೆಸರು ಹೇಳಿ. ಸಿರಿ. ಸೇಮು ಸ್ಕೂಲಾ? GHS ಗೌರ್ಮೆಂಟ್ ಕಾಲೇಜು. ಸ್ಕೂಲಾ? ಹಾಂ, ಸರಿ. ಹಾಂ, ನಾವು ಕಾಲೇಜ್ ಓದಿಲ್ಲ, ಅದಕ್ಕೆ ಕಾಲೇಜ್ ಬರುತ್ತೆ ಬಯಲದು. ಸರಿ, ಇಲ್ಲಿ ಫೆಸಿಲಿಟೀಸ್ ಹೆಂಗಿದೆ? ಫೆಸಿಲಿಟೀಸು ಏನೇನು ಚೆನ್ನಾಗಿಲ್ಲ ಅದು ಹೇಳಿದೆ ಅಲ್ಲಿ ಅಂತ ಇದೆಯಾ? ಆಮೇಲೆ ಟೀಚರ್ಸ್ ಎಲ್ಲ ಫ್ರೀ ಬಿಡ್ತಿದ್ದೀರಾ ಅಥವಾ ಸ್ಟ್ರಿಕ್ಟ್ ಆಗಿ ಮಾಡ್ತಿದ್ದೀರಾ? ನಿಮ್ಮ ಟೀಚರ್ ಬಗ್ಗೆ ಏನಾದ್ರು ಹೇಳ್ಬೇಕು ಇಷ್ಟಪಡ್ತೀರಾ ನೀವು? ಥ್ಯಾಂಕ್ ಯು. ಏನು ಬೇರೆ ಏನಿಲ್ವಾ? ಇಷ್ಟು 3 ವರ್ಷ ಪಾಠ ಮಾಡೋರೆ, ಅವ್ರ ಬಗ್ಗೆ ಏನಾದರೂ ಬೇರೆ ಮಾತು? ನಿಮಗೋಸ್ಕರ ಪಾಠ ಮಾಡಿ ಅವರು ಕಲ್ತವ್ರೆ, ನಿಮಗೋಸ್ಕರ ಪಾಠ ಕಷ್ಟಪಟ್ಟು ಪಾಠ ಮಾಡೋರೆಲ್ಲ, ಅವ್ರ ಬಗ್ಗೆ ಏನಾದರೂ ಒಂದೆರಡು ಮಾತು? ಏನು ಗೊತ್ತಿಲ್ವಾ? ಚೆನ್ನಾಗಿ ಪಾಠ ಮಾಡಿದ್ದಾರೆ, ಎಲ್ಲಾನು ಓದಿದೀವಿ. ಥ್ಯಾಂಕ್ ಯು. ನಿಮ್ಮೆಲ್ಲ ನಂಬಿಕೆ ಇದೆ ಅವ್ರಿಗೆ? ಪಾಸ್ ಇದ್ದೀರಾ? ಎಲ್ಲ ಪಾಸ್ ಇದ್ದಾರೆ ಅಂತ? 100% ರಿಸಲ್ಟ್. ಯಾರು ಫೇಲ್ ಆಗ್ಬೋದು ನಿಮ್ಮ ಕ್ಲಾಸಲ್ಲಿ? ಯಾರು ಫೇಲ್ ಆಗಲ್ಲ ಈ ಸಲ. ಈ ಸಲ ಯಾರು 100% ಎಲ್ಲ ಮೇಲೆ ನಂಬಿಕೆ ಇದೆ. ಹುಡುಗರಲ್ಲಿ ಯಾರು ಫೇಲ್ ಆಗಲ್ಲ. ಇಲ್ಲ, ಪಾಸ್ ಆಗ್ತಾರೆ. ಅವ್ರು ಪಾಸ್ ಇದ್ದೀರಾ? ಪಕ್ಕವರ ನಿಮ್ಗೆ ನಂಬಿಕೆ ಇದೆಯಾ? ನಾವು ನಂಬಿಕೆ ಐತೆ, ಪಾಸ್ ಆಯ್ತೀವಿ. ಪಾಸ್ ಆಗಿ ಸರ್. ಮುಂದೆ ಏನು ಮಾಡ್ಬೇಕಂತ ಇಷ್ಟಪಡ್ತೀರಾ ನೀವು? IAS ಮಾಡೋಣ. ಆರ್ಟ್ಸು, ಅದಾದ್ಮೇಲೆ IAS, ಪೊಲೀಸ್ ತಾನೆ? ಅದಕ್ಕೆ ಹೈಟ್ ಬೇಕು, ಏನು ಪ್ರಿಪ್ರೇಷನ್ ಇದೆಯಾ? ಅದಕ್ಕೆ ಹೈಟ್ ಇನ್ಕ್ರೀಸ್ ಮಾಡೋಕ್ಕೆ ಪ್ರಿಪ್ರೇಷನ್ ಮಾಡಬೇಕು. ಕಂಪ್ಲೇಂಟ್ ಕುಡಿಬೇಕು. ಕಂಪ್ಲೇಂಟ್ ಇದು ಬರುತ್ತಲ್ಲ, ಬೂಸ್ಟ್, ಏನಾದರೂ ಬೂಸ್ಟು ಕಂಪ್ಲೇಂಟು ಕುಡಿದ್ರೆ ಸ್ವಲ್ಪ ಹೈಟ್ ಐತದ. ಹಾಂ, ಚೆನ್ನಾಗಿ ತಿನ್ಬೇಕು, ಚೆನ್ನಾಗಿ ಬರೀರಿ. ಹೇಳಿ, ಹೆಂಗೆ ಓದಿದ್ದೀರಾ ನೀವು ಎಕ್ಸಾಮ್ ಇವತ್ತು? ಚೆನ್ನಾಗಿ ಓದಿದ್ದೀರಾ? ಎಷ್ಟು ಮಾರ್ಕ್ಸ್ ಬರಿಬೋದು? 75 ಸಾಕಷ್ಟು ಇರೋದು? 80 ಮಾರ್ಕ್ಸ್ಗೆ 75 ಮಾರ್ಕ್ಸ್ ಸಾಕು. ಓವರಾಲ್ ಎಷ್ಟು ಬರ್ಬೋದು ಟೋಟಲ್? ಓವರಾಲು ಎಲ್ಲ ಸಬ್ಜೆಕ್ಟ್ 250. ಡಿಸ್ಟಿಂಕ್ಷನು 80% ಅಬವ್ ಬರುತ್ತೆ. ಎಕ್ಸಾಮ್ ಇದಾದ್ಮೇಲೆ ಏನು ಓದ್ಬೇಕಂತ ಇಷ್ಟಪಡ್ತೀರಾ? ಹಾಂ, ಎಲ್ಲಿ ಹೋಗೋಕೆ ಏನಾದ್ರು ಪ್ಲಾನ್ ಏನಾದ್ರು ಇದೆಯಾ? ತಿರುಗಾಡೋಕೆ ನಿಮ್ಮ ಪೇರೆಂಟ್ಸ್ಗೆ ನಿಮ್ಗೆ ಹಿಂದೆ ಎಷ್ಟು ಕಷ್ಟಪಟ್ಟವ್ರೆ, ಓದಿಸೋರೆ, ನಿಮಗೆ 10 ಗಂಟೆ ಓದಿಸಿದ್ದಾರೆ, ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ ಅವ್ರಿಗೆ? ನಿಮ್ಮ ಪೇರೆಂಟ್ಸ್ಗೆ ಏನಾದ್ರು ಹೇಳ್ಬೇಕಂದ್ರೆ ಹೇಳಿ. ಥ್ಯಾಂಕ್ ಯು, ಚೆನ್ನಾಗಿ ಓದಿಸಿದ್ದೀರಾ ನಮಗೆ. ನಿಮ್ಮ ನಂಬಿಕೆನ ನಾವು ನಿಮ್ಮ ನಂಬಿಕೆ ನಾವು ಉಳಿಸ್ಕೊತೀವಿ. ಚೆನ್ನಾಗಿ ಪಾಸ್ ಆಯ್ತೀರಾ? ಎಷ್ಟು ಮಾರ್ಕ್ಸ್ಗೆ ಎಲ್ಲ ಇದು ಹಿಂದಿ ಐತಲ್ಲ, ಹಿಂದಿ ಎಷ್ಟು ಮಾರ್ಕ್ಸಿಗೆ ಬರ್ತೀರಿ? 70 ಮೇಲೆ. ಹೇಗೆ ಪ್ರಿಪೇರ್ ಆಗಿದ್ದೀರಾ ಎಕ್ಸಾಮ್ಗೆ? ಚೆನ್ನಾಗಿ ಪ್ರಿಪೇರ್ ಆಗಿದ್ದೀರಾ? ನಿಮ್ಮ ಟೀಚರ್ ಬಗ್ಗೆ ಏನಾದ್ರು ಹೇಳ್ಬೇಕಾ? ಥ್ಯಾಂಕ್ ಯು ಅಷ್ಟೇ. 100 ವರ್ಷ 3 ವರ್ಷ ಬದುಕಬೇಕಾ? ಹಾಂ, ಏನು ಓದಿಸಿರೋಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತೀರಾ? ಸರಿ, ಚೆನ್ನಾಗಿ ಬರೀರಿ ಎಕ್ಸಾಮು, ಒಳ್ಳೇದಾಗಲಿ, ಎಲ್ಲ पास ಆಗಲಿ. हम इब्राहिम के पास आए थे इंटरव्यू लेने के लिए, लेकिन इब्राहिम बहुत ही उलझे हुए हैं यहाँ पर पढ़ाई में. आखिरी एग्ज़ाम है, लगता है टेंशन में है बहुत. हम उम्मीद करते हैं इनकी टेंशन दूर होगी आज के एग्ज़ाम के बाद, और इनका एग्ज़ाम बहुत अच्छे से गुजरेगा, और इनका फ्यूचर क्या भी डिसाइड है तुम्हारा आगे जाको? PCMC. चलिए, इनकी ख्वाहिश पूरी हो, हम ऐसी दुआ करते हैं. चलिए अभी